ಗುರುಬಸವ ನ್ಯೂಸ್ ಚಾನೆಲ್ನಿಂದ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಗುರುಬಸವ ಶಿಕ್ಷಣ ಸಂಸ್ಥೆ ಅಂದ್ರೆ ಇದು ಚಬಡಿಹಾಳ ಗ್ರಾಮದಲ್ಲಿ ಬರುವಂತಹ ಒಂದು ಇಂಗ್ಲಿಷ್ ಮಾಧ್ಯಮ ಪ್ರತಿಷ್ಠಿತ ಶಾಲೆ ಅನ್ನುವಂಥದ್ದು ಗಮನಕ್ಕಾಗಮಿಸಿತು. ಈ ಒಂದು ಸಂದರ್ಭದಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪ್ರತಿಶತ ಹೋದ ವರ್ಷಕ್ಕಿಂತಲೂ ಅತ್ಯಧಿಕ ಅಂಕಗಳನ್ನ ಇಲ್ಲಿರುವ ವಿದ್ಯಾರ್ಥಿನಿಯರು ಸಾಧಿಸಿದ್ದಾರೆ ಅನ್ನುವಂತ ಒಂದು ಸಂದೇಶದ ಮೇರೆಗೆ ಇಂದು ನಾವು ಗುರುಬಸವ ಶಿಕ್ಷಣ ಸಂಸ್ಥೆಗೆ ವೀಕ್ಷಕರೇ ಆಗಮಿಸಿದ್ದೀವಿ. ಈ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಅಧ್ಯಯನ ಮಾಡಿಕೊಂಡು ಈಗಾಗಲೇ 95ಕ್ಕಿಂತ ಅಧಿಕ ಒಂದು ಪ್ರತಿಶತ ಮಾಡಿರ್ತಕ್ಕಂಥ 3 ವಿದ್ಯಾರ್ಥಿನಿಯರು ಜೊತೆಗೆ ಗಣಿತ ಮತ್ತು ಈ ಒಂದು ಭೌತಶಾಸ್ತ್ರದಲ್ಲಿ ಅತ್ಯಧಿಕ ಅಂಕಗಳನ್ನ ಗಳಿಸಿಕೊಂಡಿರ್ತಕ್ಕಂತಹ ವಿದ್ಯಾರ್ಥಿನಿಯರು ನಮ್ಮ ಜೊತೆಗಿದ್ದಾರೆ. ಹಾಗಾದ್ರೆ ವೀಕ್ಷಕರೇ, ನಾವಿವತ್ತು ಏನ್ ಮಾಡೋಣ ಅಂತಂದ್ರೆ ಆ ವಿದ್ಯಾರ್ಥಿನಿಯು ತನ್ನ ಒಂದು ಜೀವನದಲ್ಲಿ ಯಾವ ರೀತಿಯಾಗಿ ಆ ಒಂದು ವಿಭಾಗದಲ್ಲಿ ಅತ್ಯಧಿಕ ಅಂಕಗಳನ್ನ ಗಳಿಸಿಕೊಳ್ಳಕ್ಕ ಸಾಧ್ಯತೆ ಇದೆ ಮತ್ತು ಅವರು ಯಾವ ರೀತಿಯಾಗಿ ಅಧ್ಯಯನ ಮಾಡಿದ್ರು ಅನ್ನುವಂಥದ್ದು ಮತ್ತು ಮುಂದೆ ಬರುವಂತಹ ಒಂದು ವಿದ್ಯಾರ್ಥಿಗಳಿಗೆ ಅವರು ಏನು ಸಂದೇಶ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನಾವಿವತ್ತು ನೋಡ್ಬೇಕಾಗಿದೆ. ಹಾಗಾದ್ರೆ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ನಾವೆಲ್ಲರೂ ಇವತ್ತು ಇಟ್ಕೊಂಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಟಾಪರ್ ಅಂದ್ರೆ ವಿಜ್ಞಾನ ವಿಭಾಗದಲ್ಲಿ ಅತ್ಯಧಿಕ ಅಂಕಗಳನ್ನ ಗಳಿಸಿಕೊಂಡಿರ್ತಕ್ಕಂಥ ಒಂದು ವಿದ್ಯಾರ್ಥಿನಿಗೆ ನಾವು ಇವತ್ತು ಮಾತನಾಡಿಸೋಣ. ಅವಳು ತನ್ನದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನ ಏನ್ ಹೇಳ್ತಾಳ ಅನ್ನುವಂಥದ್ದು ಕೇಳೋಣ. ಎಸ್, ಭವಾನಿ ಪಾಟೀಲ್, ನಮಸ್ಕಾರ. ನಮಸ್ಕಾರ ಸರ್. ತಾವು ವಿಜ್ಞಾನ ವಿಭಾಗದಲ್ಲಿ ಅತ್ಯಧಿಕ ಅಂಕಗಳನ್ನ ಗಳಿಸಿಕೊಂಡು ಟಾಪರ್ ಲಿಸ್ಟ್ ನಲ್ಲಿ ನೀವಿದ್ದೀರಿ. ಅಂದ್ರೆ ಆ ಒಂದು ವಿಜ್ಞಾನ ವಿಭಾಗದಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿಕೊಂಡು 1ನೇ ಶ್ರೇಣಿಯಲ್ಲಿ ನೀವಿದ್ದೀರಿ. ಹಾಗಾದ್ರೆ ತಮ್ಮ ಸಂಪೂರ್ಣವಾದ ಮಾಹಿತಿ ಒದಗಿಸಿಕೊಡ್ತಾ ಇದ್ದೀರಾ? ನನ್ನ ಹೆಸರು ಭವಾನಿ ಮಲ್ಲಂಕೋಟ್ ಪಾಟೀಲ್, ನಮ್ಮೂರು ಬೈರೋನ್ಗಿ. ನಾನು ಇಲ್ಲಿ 2 ವರ್ಷದಿಂದ ಕಲಿತಾ ಇದ್ದೆ. ನಾನು ವಿಜ್ಞಾನದಲ್ಲಿ ಅತಿ ಹೆಚ್ಚು ಅಂಕ ಪಡೆಯಲು ಕಾರಣನೇ ನಮ್ಮ ಲೆಕ್ಚರರ್ಸ್. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರನ್ನು ಎಫರ್ಟ್ ನನ್ಕಿಂತ ಜಾಸ್ತಿ ಅವ್ರು ಹಾಕಿದ್ದಾರೆ. ಎಲ್ಲ ಲೆಕ್ಚರರ್ಸ್ ನಾ ಏನ್ ಕ್ವಶನ್ ಕೇಳಿದ್ರು ಆನ್ಸರ್ ಹೇಳ್ತಿದ್ರು. ಒಟ್ಟೆ ಬೇಜಾರ್ ಮಾಡ್ಕೊತಿದ್ರು. ಯಾವಾಗ್ಲೂ ಆನ್ಸರ್, ಯಾವಾಗ್ಲೂ ನನ್ಗೆ ಸಪೋರ್ಟ್ ಆಗಿರ್ತಾಯಿರು. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇತ್ತು ನಂಗೆ ಹೇಳು, ನಾ ಎಲ್ಲ ಸಾಲ್ವ್ ಮಾಡ್ತೀನಿ. ನಿಂಗೆ ಏನು ಒಂಥರ ಒಂದ್ ಇದ್ದೂನು ಬಿಟ್ಟಿಲ್ಲ. ನಂಗೆ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡಿದ್ದಾರೆ. ನಾನು ಯಾವಾಗ ಹೇಳ್ತೀನಿ, ಕ್ಲಾಸ್ ಬಿಟ್ಟಾದ್ಮೇಲೆ ಬಾ, ಕ್ಲಾಸ್ ಬಿಟ್ಟಾದ್ಮೇಲೆ ನನ್ಗೆ ಸಪ್ರೇಟ್ ಆಗಿ ಕರೆದು ನಿನ್ಗೆ ಏನ್ ಡೌಟ್ಸ್ ಕೇಳಿದ್ದಾರೆ. ಫುಲ್ ಸಪೋರ್ಟ್ ಮಾಡಿದ್ದಾರೆ ಸರ್. ಈ ವಿಜ್ಞಾನ ವಿಭಾಗವನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅಲ್ಲಿ ಕಾಮರ್ಸ್ ಇರ್ತಲ್ಲ ಮತ್ತು ಆರ್ಟ್ಸ್ ಇತ್ತು, ಬೇರೆ ಬೇರೆ ಕೋರ್ಸ್ಗಳಿದ್ದು. ಬಟ್ ವಿಜ್ಞಾನ ವಿಭಾಗವನ್ನ ತಗೊಂಡು ಇದರಲ್ಲಿ ಏನಾದರೂ ಸಾಧಿಸ್ಬೇಕು ಅನ್ನುವಂಥದ್ದು ಒಂದು ಗುರಿ ಏನಾದ್ರೂ ಇಟ್ಕೊಂಡಿದ್ರೆ? ಸರ್, ನಮ್ ತಂದೆ ತಾಯಿಗೆ ನಾನ್ ಡಾಕ್ಟರ್ ಆಗ್ಬೇಕಂತ ಆಸೆ. ನನ್ಗ್ ಸೈನ್ಸ್ ಮಾಡಿ ನಾನು MBBS ಮಾಡ್ಬೇಕಂತ ನನ್ನ ಗೋಲ್. ನಾನು ಅದಕ್ಕಲ್ಲೇ ಸೈನ್ಸ್ ತಗೊಂಡೆ ಅಷ್ಟೇ. ಬಟ್ ಈ ಒಂದು ಕೋರ್ಸ್ ನಲ್ಲಿ ಸೈನ್ಸ್ ವಿಭಾಗದಲ್ಲಿ ಫಸ್ಟ್ ಇಯರ್ಕ್ಕೆ ನೀವು ಪ್ರವೇಶವನ್ನ ಪಡ್ಕೊಂಡಂತ ಈ ಒಂದು ಕಾಲೇಜಕ್ಕೆ ನಾನು ಟಾಪರ್ ಆಗ್ಬೇಕು ಅನ್ನುವಂಥದ್ದು ಬಿಫೋರ್ ಏನಾದ್ರು ಪ್ಲಾನ್ ಇತ್ತು? ಹಂಗೇನಿಲ್ಲ ಸರ್. ಆದ್ರೆ ನಾನು ಇಲ್ಲಿ ಬಂದ್ಮ್ಯಾಗ ನನ್ನಂತ ಇಂತ ಕೆಪಾಸಿಟಿ ಐತಿ, ನಾನು ಫಸ್ಟ್ ಬರ್ಬೋದು ಅಂತ ತಿಳಿದಿದ್ದೆ ನನಗೆ ಈ ಕಾಲೇಜಿಂದ ಗೊತ್ತಾಯ್ತು ಸರ್. ನನ್ನಂತಕ್ಕಿಂತ ನೀನ್ ಮಾಡ್ತೀಯ ಅಂತ ನನ್ಗೆ ಹೇಳ್ಕೊಟ್ಟಿದ್ದೆ ಈ ಕಾಲೇಜ್ ಸರ್. ಎಸ್ ಭವಾನಿ, ಈ ಒಂದು ವಿಜ್ಞಾನ ವಿಭಾಗದಲ್ಲಿ PCMB ಬಹಳ ಒಂದು ಸ್ವಲ್ಪ 4 ಡಿಫಿಕಲ್ಟ್ ಇರತಕ್ಕಂತ ಸಬ್ಜೆಕ್ಟ್. ಬಟ್ ಅದರಲ್ಲಿ ನಮ್ಮ ಅಂಕಗಳನ್ನ ಗಳಿಸ್ಕೋಬೇಕು ಅಂದ್ರೆ ಬಹಳ ಕಠಿಣ ಕೆಲಸ ಸರ್. ನಮ್ PCMB ಡಿಫಿಕಲ್ಟ್ ಅಂತ ಮಾಡೇ ಇಲ್ಲ ಸರ್. ನಮ್ ಲೆಕ್ಚರ್ಸ್ ಅಷ್ಟು ಚಂದ ಹೇಳಿದಾರೆ. ಒಂದ್ ಡೌಟ್ನು ಕ್ಲಿಯರ್ ಆಗಿಬಿಟ್ಟಿಲ್ಲ. ಎಲ್ಲ ಚೆನ್ನಾಗಿ ಹೇಳಿದಾರೆ. ಏನಾದ್ರು ಡೌಟ್ ಇದೆ ಸಪ್ರೇಟ್ ಆಗಿ ಅವ್ರದ್ದು ಸ್ಟಾಫ್ ರೂಮಿಗೆ ಕರೆಸಿ ನಂಗೆ ಡೌಟ್ಸ್ ಕ್ಲಿಯರ್ ಮಾಡಿದಾರೆ ಸರ್. ಅವ್ರದಿಂದ ನಂಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗಿದೆ. ಎಸ್ ಭವಾನಿ, ಇವತ್ತು PUC ಸೆಕೆಂಡ್ ಇಯರ್ ದಲ್ಲಿ ನೀವು ಗಣಿತದಲ್ಲಿ ಟಾಪರ್. ಎಸ್, ಗಣಿತದಲ್ಲಿ 100ಕ್ಕೆ 100 ಅಂಕಗಳನ್ನ ತಗೊಂಡ್ರಿ. ಎಸ್ ಸರ್. ಬಟ್ ನೀವು ಮುಂದೆ ಬರುವಂತ ಕೆಲವೊಂದು ನಿಮ್ಮದೇ ಆಗಿರ್ತಕ್ಕಂತಹ ಸಹೋದರಿ ಇರ್ಬೋದು ಅಥವಾ ಸಹೋದರಿ ಇರ್ಬೋದು, ನಾಳೆ PUC ಸೆಕೆಂಡ್ ಇಯರ್ ಬರ್ತಾ ಇದೆ. ಬಟ್ ಅವ್ರಿಗೆ ಏನಾದರೂ ನೀವು ಈ ರೀತಿಯಾಗಿ ಸ್ಟಡಿ ಮಾಡಿದ್ರೆ ನೀವು ಆದ್ರೂ ನನ್ನಂತೆ ಒಂದು ಟಾಪರ್ ಲಿಸ್ಟ್ ನಲ್ಲಿ ಬರಬಹುದಾ ಅಥವಾ ಔಟ್ ಆಫ್ ಔಟ್ ಮಾಡಬಹುದು? ಏನಾದರೂ ಸಂದೇಶ ಆ ಮಗುವಿಗೆ ಕೊಡಬಹುದಾ? ಸರ್, ನಾನು ಮ್ಯಾಮ್ ಕೊಟ್ಟಿರೋ ಪ್ರತಿಯೊಂದು ಕ್ವಶನ್ ಬ್ಯಾಕ್ ನ ಸಾಲ್ವ್ ಮಾಡ್ತಿದ್ದೆ. ಮ್ಯಾಮ್ ತುಂಬಾ ಓಲ್ಡ್ ಕ್ವಶನ್ ಪೇಪರ್ ರೆಫರ್ ಮಾಡಂದ್ರು. ನಾನು ಓಲ್ಡ್ ಕ್ವಶನ್ ಪೇಪರ್ ರೆಫರ್ ಮಾಡಿದ್ದೆ. 5 years ಕ್ವಶನ್ ಪೇಪರ್ ರೆಫರ್ ಮಾಡಿದ್ದೆ. ಆದ್ರೆ ಮ್ಯಾಥ್ಸ್ ಈಜಿ ಸರ್. ಮ್ಯಾಥ್ಸ್ ಒಟ್ಟೆ ಡಿಫಿಕಲ್ಟ್ ಅಲ್ಲ. ಮ್ಯಾಥ್ಸ್ ಅಂದ ಅದಕ್ಕಲ್ಲಿ ನನ್ ಸ್ಕೋರ್ ಜಾಸ್ತಿ ಐತಿ ಮ್ಯಾಥ್ಸ್ ಅಲ್ಲಿ. ಬಟ್ ಭವಾನಿ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನಿದೆ ಇವತ್ತು ಅಂತಂದ್ರೆ ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇರ್ತಕ್ಕಂತಹ ಕಾಲೇಜ್ಗಳಿಗೆ ಹೋಗಿ ನಾವು ಅಧ್ಯಯನ ಮಾಡಿದ್ರೆ ಒಂದು ರೀತಿಯಲ್ಲಿ ಇಂಟೆಲಿಜೆಂಟ್ ಆಗಬಹುದು
ಅನ್ನುವಂತ ಒಂದು ಕನಸು. ಬಟ್ ನಮ್ದು ಒಂದು ಸಂಸ್ಥೆ, ಈ ಒಂದು ಗುರುಬಸವ ಸಂಸ್ಥೆ ರೂರಲ್ ಏರಿಯಾದಲ್ಲಿ ಇರುವಂತದ್ದು, ಒಂದು ಗ್ರಾಮೀಣ ಮಟ್ಟದಲ್ಲಿ ಇರುವಂತದ್ದು. ಈ ಒಂದು ಶಾಲೆಯಲ್ಲಿ ನಿಮ್ಮ PUC ವರ್ಗಕ್ಕೆ ಬೇಕಾದ ಅಂದ್ರೆ ವಿಜ್ಞಾನ ವಿಭಾಗಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳು, ಅಲ್ಲಿರುವಂತಹ ಎಲ್ಲ ಮಟೀರಿಯಲ್ಸ್ಗಳು ಅಥವಾ ಸಲಕರಣೆಗಳಾಗಿರ್ಬೋದು, ಅವೆಲ್ಲ ಲಭ್ಯ ಇವೆನಾ? ಸರ್ ನಾವು ಎಲ್ಲಿ ಬೇಕಾದ್ರೂ ಕಲಿಬಹುದು ಸರ್. ನಮ್ಮಲ್ಲಿ ಮನ್ಸಿದ್ರೆ ನಾವ್ ಎಲ್ಲಿ ಬೇಕಾದ್ರೂ ಕಲಿಬಹುದು. ಅಲ್ಲಿ ಹೋಗಿ ಕಲಿತೀನಿ ಅಂತ ಅನ್ನೋದು ಏನಿಲ್ಲ. ಇಲ್ಲಿ ನಮ್ಗೆ ಎಲ್ಲಾ ತರ ಸಪೋರ್ಟ್ ಇದೆ. ಲ್ಯಾಬ್ ಫೆಸಿಲಿಟೀಸ್ ಇದೆ, ಹಾಸ್ಟೆಲ್ ಫೆಸಿಲಿಟೀಸ್ ಇದೆ. ಕ್ಲಾಸ್ ರೂಮ್ದಾಗ ರೆಗ್ಯುಲರ್ ಆಗಿ ಆನ್ ಟೈಮ್ ನಾಗ ಲೆಕ್ಚರ್ಸ್ ಇರ್ತಾರೆ ಕ್ಲಾಸ್ನಾಗ. ಇಂಥ ಫೆಸಿಲಿಟಿ ಎಲ್ಲಿ ಸಿಗಲ್ಲ ಸರ್. ಭವಾನಿ, ಇನ್ನೊಂದು ಪ್ರಶ್ನೆ ನಿಮ್ಗೆ ಕೇಳಬೇಕು ಅಂದ್ರೆ, ನಿಮ್ಮ ಒಂದು ಟೀಚರ್ಸ್ ಬಗ್ಗೆ ವಿಶೇಷವಾಗಿ ನೀವೇನಾದ್ರೂ ಹೇಳ್ಬಹುದಾ? ನಮ್ ಟೀಚರ್ಸ್ಗಳು ನಂಗೆ ಸಪೋರ್ಟ್ ಮಾಡಿತಿಲ್ಲ, ನಾನು ಇಷ್ಟ ಈ ಸ್ಟೇಜಿಗೆ ಬರ್ತಾನೆ ಇದ್ದಿತ್ತಿಲ್ಲ ಸರ್. ಪೇರೆಂಟ್ಸ್ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನೀನ್ ಮಾಡ್ತೀನಿ, ಸಪೋರ್ಟ್ ಐತೈತೆ ಹಿಂದತ್ ನಾನು ಇಷ್ಟು ಮುಂದ್ ಬಂದಿನಿ ಸರ್. ಇಲ್ಕಂದ್ರೆ ನಾನು ಸಪೋರ್ಟ್ ಐತಿಲ್ಲ ಇಷ್ಟು ಬರ್ತಿತ್ತಿಲ್ಲ. ಎಸ್ ಸರಿ. ಹಾಗಾದ್ರೆ ದಿನಾಲು ನೀವು ಎಷ್ಟು ಗಂಟೆಗಳವರೆಗೆ ಅಧ್ಯಯನ ಮಾಡ್ತಾ ಇದ್ರಿ ಮನ್ಯಾಗ ಹೋದ ನಂತರ? ಸರ್ ನಾನು ಹೋಗ್ತಾರ ಮನೆಗೆ ಹೋಗಕ್ಕೆ 7 ಗಂಟೆ ಆಗ್ತಿತ್ತು ನನ್ಗೆ. ಇಲ್ಲಿಂದ ಊರ್ ಸ್ವಲ್ಪ ದೂರ ಇತ್ತು. ನಾನು 12 ಗಂಟೆ ತನಕ ಅಭ್ಯಾಸ ಮಾಡ್ತಿದ್ದೆ. ಆಮೇಲೆ ಒಂದ್ 4 ಗಂಟೆಗೆ ಹೇಳ್ತಿದ್ದೆ. ರೆಗ್ಯುಲರ್ ಆಗಿ ಮಾಡೋದ್ರಿಂದ ಅಷ್ಟ ಆಯ್ತು ಸರ್. ಎಸ್ ಭವಾನಿ, ಈ ಒಂದು ಕಾಲೇಜಿನಲ್ಲಿ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಇದ್ಕೊಂಡು ನಮ್ಮ ಒಂದು ಲೆಕ್ಚರರ್ ಇಷ್ಟೆಲ್ಲ ಒಂದು ಹೆಲ್ಪ್ ತಗೊಂಡು ಅವ್ರ ಕಡೆಯಿಂದ ನೀವು ಅನೇಕ ರೀತಿಯಲ್ಲಿ ಸಾಹಿತ್ಯನ ಪಡ್ಕೊಂಡು ಇವತ್ತು ಟಾಪರ್ ಲಿಸ್ಟ್ ನಲ್ಲಿ ಇದೀರಿ. ಬಟ್ ಮುಂದೆ ಏನ್ ಮಾಡ್ಬೇಕು ಅಂತ ಮಾಡಿದ್ರಿ? ಮುಂದ್ ಸರ್ ನಮ್ ತಂದೆ ತಾಯಿ ಗೋಲ್ ತರ ನಾನ್ ಡಾಕ್ಟರ್ ಆಗ್ಬೇಕಂತ ಮಾಡಿದೀನಿ ಸರ್. ಬಟ್ ತಂದೆ ತಾಯಿ ಬಾಳ್ ಸಫರ್ ಆಗಿದ್ದಾರೆ. ನಮ್ ತಂದೆಗೆ ಏನು ಅಂತ ಗೊತ್ತು, ನಾವ್ 3 ಜನ ಹೆಣ್ಮಕ್ಳು ಸರ್. ನನ್ಗೆ ಅಣ್ಣ ಇಲ್ಲ, ತಮ್ಮ ಇಲ್ಲ. ನೀವ್ ಯಾಕೆ ಹೆಣ್ಮಕ್ಳಿಗೆ ಕಳಿಸ್ತೀರಿ ಸಾಲಿ, ಯಾಕೆ ಕಳಿಸ್ತೀರಿ, ಅವ್ರೇನ್ ಕೊಟ್ ಮನಿಗ್ ಹೋಗ್ಬಿಡ್ತಾರ ಅಂತಂದ್ರ. ಆದ್ರೆ ನಮ್ ತಂದೆ ಹಂಗ ಅಂದಿಲ್ಲ. ನನ್ ಮಕ್ಳು ನನ್ ಕಣ್ಣಿದ್ದಂಗ, ನಾ ಅವ್ರೇನ್ ಕಳಿಸ್ತೀನಿ, ನಾ ಅವ್ರ ಮುಂದೆ ಸ್ಟೇಜಿಗೆ ಬರ್ತಾರತ್ತೆ. ನಮ್ ತಂದೆ ತಾಯಿ ಬಾಳ್ ಸಪೋರ್ಟ್ ಮಾಡಿದಾರೆ ಸರ್ ನನ್ಗೆ. ನಿಮ್ಮ ತಂದೆ ತಾಯಿ ಏನಾದ್ರು ಜಾಬ್ ಮಾಡ್ತಾರೆ? ಇಲ್ಲ ಸರ್, ನಮ್ ತಂದೆ ರೈತರ ಅದಾರ, ನಮ್ ತಾಯಿ ಮನೆಯಲ್ಲಿ ಇರ್ತಾರ. ಅವ್ರು ತುಂಬಾ ಸಪೋರ್ಟ್ ಮಾಡಿದಾರೆ. ಹಾಗಾದ್ರೆ ನಿಮ್ಮ ಅಂತಿಮ ಗುರಿ MBBS ಮಾಡ್ಕೊಂಡು ಡಾಕ್ಟರ್ ಆಗಬೇಕು ಅನ್ನುವಂತ ಒಂದು ಕನಸು. ಎಸ್ ಭವಾನಿ, ನಿಮ್ಮ ಕನಸು ನನಸಾಗ್ಲಿ. ಜೊತೆಗೆ ನೀವು ಇಟ್ಟಿರ್ತಕ್ಕಂಥ ಒಂದು ಗುರಿ ಏನದಲ್ಲ, ಆ ಗುರಿಯನ್ನ ನೀವು ತಲುಪಲಿ ಅನ್ನುವಂತ ಒಂದು ಆಸೆ ನಮ್ಮದು ಇದೆ. ಬಟ್ ಈ ಶಾಲೆಗೆ ಏನಾದರೂ ತಾವು ಕೊನೆಯದಾಗಿ ಕೃತಜ್ಞತೆಗಳನ್ನ ಸಲ್ಲಿಸಬಹುದು? ನಾ ಈ ಶಾಲೆಗೆ ಕೃತಜ್ಞತೆ ಸಲ್ಲಿಸಿರೋದು ತುಂಬಾ ಸಣ್ಣದಾಗ್ತದೆ ಸರ್. ಅಷ್ಟು ಸಪೋರ್ಟು, ಅಷ್ಟು ನನ್ಗೆ ಎತ್ತರ ಮಟ್ಟಕ್ಕೆ ಕಳಿಸಿದೆ ಸರ್ ಕಾಲೇಜ್ ಸರ್ ಇದು. ವೀಕ್ಷಕರೇ, ಇಲ್ಲಿವರೆಗೆ ಒಂದು ವಿಜ್ಞಾನ ವಿಭಾಗದಲ್ಲಿ ಟಾಪರ್ ಆಗಿರ್ತಕ್ಕಂಥ ಭವಾನಿಯವರು ನಮ್ಮ ಜೊತೆಗೆ ಮಾತನಾಡಿದ್ರು. ಕೆಲವೊಂದು ತಮ್ಮದೇ ಆಗಿರ್ತಕ್ಕಂಥ ವಿಚಾರಗಳನ್ನ ಹಂಚಿಕೊಂಡ್ರು. ಆ ಒಂದು ವಿಚಾರಗಳ ಮೇರೆಗೆ ಅವರು MBBS ಆಗ್ಬೇಕು ಅಥವಾ ಡಾಕ್ಟರ್ ಕೋರ್ಸ್ ನ ಮುಗಿಸಿ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ದಾಪಗಳನ್ನು ಇಡಬೇಕು ಅನ್ನುವಂತ ಒಂದು ಆಶೆ. ಅವಳ ಒಂದು ಕನಸು ಯಾವತ್ತು ನನಸಾಗ್ಲಿ ಅನ್ನುವಂತಹ ಒಂದು ಉದ್ದೇಶದಿಂದ ನಾವು ನಮ್ಮೆಲ್ಲ ವೀಕ್ಷಕರು ಅವಳನ್ನ ಹಾರೈಸ್ತಾ ಇದ್ದೀವಿ. ನಮಸ್ಕಾರ. ನಮಸ್ತೆ. ನಿನ್ನೆ ದಿವಸ ಈಗಾಗಲೇ ನಮ್ಮ ಒಂದು ಚಾನಲ್ ಮುಖಾಂತರ ಕೆಲವೊಂದು ಸಂದೇಶಗಳನ್ನ ತಾವು ಕೊಟ್ಟಿದ್ರಿ. ಬಟ್ ತಾವು ತಾಯಿ ಇಲ್ಲದ ಬಲಿ ಆಗಿದ್ರು ಸಹಿತವಾಗಿ ಅದಕ್ಕೊಂದು ಎಫರ್ಟ್ ಅನ್ನುವಂಥದ್ದು ಹಾಕಿ ದೃಢವಾದ ಮನಸ್ಸನ್ನ ಮಾಡಿಕೊಂಡು ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅಧ್ಯಯನ ಮಾಡಿ ಇವತ್ತು ಒಂದು ದ್ವಿತೀಯ ಶ್ರೇಣಿಯಲ್ಲಿ ನೀವು ಈ ಒಂದು ಕಾಲೇಜಿನಲ್ಲಿ ಇದ್ದೀರಿ. ಅಂದ್ರೆ ಟಾಪ್ ಸೆಕೆಂಡ್ ಅಂತ ಹೇಳ್ತಾ ಇದೀವಲ್ಲ, ಆ ಒಂದು ಟಾಪ್ ಸೆಕೆಂಡ್ ಅಲ್ಲಿ ತಾವಿದ್ದೀರಿ. ಬಟ್ ಇನ್ನು ಏನಾದರೂ ತಮ್ಮ ವಿಚಾರಗಳನ್ನ ಹಂಚ್ಕೋಬೇಕು ಅಂತ ಮನಸ್ಸಿದೆ. ಮತ್ತೆ ಮುಂದೆ ಬರುವಂತಹ ಒಂದು ನಿಮ್ಮ ಸಹೋದರಿಗೆ ತಾವೇನಾದ್ರೂ ಹೇಳಬಹುದಾ? ಏಕೆಂದ್ರೆ ನಿಮ್ಮ ತಾಯಿ ಇರುವಂತಹ ಇಲ್ಲ ಅನ್ನುವಂಥದ್ದು ಗೊತ್ತಾದಾಗ ನೀವು ನರ್ವಸ್ ಆಗಬಹುದಾಗಿರ್ತದೆ. ಬಟ್ ಅದನ್ನ ಆಗ್ಲಿಲ್ಲ. ನಿಮ್ಮ ಒಂದೆರಡು ಸಪೋರ್ಟ್ ಅನ್ನ ಕೊಟ್ಟರು, ಸಾಕಷ್ಟು ಸಪೋರ್ಟ್ ನೀಡಿದ್ರು. ನಿಮ್ಮ ಮನೆ ಚಿಕ್ಕಮ್ಮನೂ ಸಪೋರ್ಟ್ ಕೊಟ್ಟರು. ಬಟ್ ಇನ್ನು ಏನಾದರೂ ಕೆಲವೊಂದು ಮಾಹಿತಿಯನ್ನ ಮತ್ತು ನಾವು ಫೀಡ್ಬ್ಯಾಕ್ ಬರ್ತಾ ಇದೆ, ಆ ಮಗುವಿಗೆ ಇನ್ನೊಂದು ಸ್ವಲ್ಪ ವಿಚಾರ ಮಾಡ್ರಿ, ಮತ್ತೇನಾದ್ರು ಮಾಡಬೇಕು ಅಥವಾ ಏನಾದ್ರು ಸಂದೇಶಗಳನ್ನ ಕೊಡ್ಬೇಕು ಅನ್ನುವಂಥದ್ದು. ಎಸ್, ಏನಾದ್ರು ಹೇಳ್ಬಹುದಾ? ಮತ್ತೆ ಅದೇ ನಮ್ಮ ಮಾಮಗಳು, ನಮ್ಮ ಅಂಟಿ ಎಲ್ಲಾ ಸಪೋರ್ಟ್ ಮಾಡ್ಯಾರ್ರಿ. ಅವ್ರ ಸಪೋರ್ಟ್ದಿಂದ ನಾ ಇಲ್ಲಿಗೆ ಅದೀನ್ರಿ. ಆದ್ರ ನಮ್ಮ ಪಪ್ಪ ನಮ್ಗೇನು ಮಾಡಿಲ್ರಿ. ಇದೇ ರಿಸಲ್ಟ್ ಗೊತ್ತಾಗ ನಾ ಚಲೋ ಮಾಡಿ ತಂದ್ ಕಟ್ಟೆ ಮಾಡ್ಬಿಟ್ರಿ. ಏನು ಹೇಳಿದ್ರಿ ಇರ್ಲಿ. ಯಾಕಂತಂದ್ರೆ ಇವಾಗ ನಿಮ್ ಪಪ್ಪನ ಬಗ್ಗೆ ನಾವು ಅಷ್ಟೊಂದು ಮಾತಾಡೋದು ಮುಸ್ಲಿ ಆಗಿ ನಮ್ಮ ಚಾನಲ್ಕ್ಕೂ ನಮಗೂ ಏನೋ ಸರಿ ಅನ್ಸ್ಲಿಕ್ಕಿಲ್ಲ. ಬಟ್ ಆ ಒಂದು ಕೊರಗು ಅನ್ನುವಂಥದ್ದು ನಿನ್ನ ಬಳಿ ಇದೆ, ಹೌದಾ? ಇರ್ಲಿ. ಅವರವರ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ, ಸಂದರ್ಭಕ್ಕೆ ಅನುಗುಣವಾಗಿ ಅವ್ರ ಆ ರೀತಿಯಾಗಿ ಮಾತನಾಡಬಹುದು. ಬಟ್ ಎಟೆಯಲ್ಲಿ ನೀನು ಅವರ ಮಗಳು, ಅವರ ಚಿರಂಜೀವಿ, ಅವ್ರದ್ದು ಇವತ್ತಿಲ್ಲ ನಾಳೆ ಇರುತ್ತೆ. ಒಟ್ಟಿನಲ್ಲಿ ನಿನ್ನ ಒಂದು ಭವಿಷ್ಯಕ್ಕೆ ನಿಮ್ಮ ಮಾವಂದಿರು, ಸೋದರ ಮಾವಂದಿರು ಮತ್ತು ನಿಮ್ಮ ಚಿಕ್ಕಮ್ಮಳ ಒಂದು ಸಪೋರ್ಟ್ ಅನ್ನುವಂಥದ್ದು ಇದೆ. ಅವರು ಹಾಕಿರ್ತಕ್ಕಂಥ ಮಾರ್ಗದಲ್ಲಿ ನೀನು ಚಲಿಸ್ತೇನ, ಸರಿನಾ? ಅವ್ರು ಏನ್ ಹೇಳ್ಕೊಡ್ತಾರ ಆ ಮಾರ್ಗದಲ್ಲಿ ಚಲಿಸಿ ಮುಂದಿನ ಒಂದು ಹಂತಕ್ಕೆ ಹೋಗ್ಬೇಕು ಅನ್ನುವಂಥದ್ದು. ವೀಕ್ಷಕರೇ, ಈಗ
ಈಗಾಗಲೇ ತಾವು ನಿನ್ನೆ ದಿವಸ ಆ ಒಂದು ಮಗುವಿನ ಎಲ್ಲ ಒಂದು ಸಂದೇಶಗಳನ್ನ ತಾವೆಲ್ಲ ಕೇಳಿದ್ರಿ. ಇವತ್ತು ಅವಳಿಗೆ ಸಂಕ್ಷಿಪ್ತವಾಗಿರುವಂತಹ ರೀತಿಯಲ್ಲಿ ನಾವು ಪುನಃ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ ಕರೆಸ್ಕೊಂಡಿದ್ದೀವಿ. ಮಾಹಿತಿ ಅನ್ನುವಂಥದ್ದು ಸರಿನಾ? ನೀವು ವಿಜ್ಞಾನ ವಿಭಾಗದಲ್ಲಿ ಒಂದು ತೃತೀಯ ಶ್ರೇಣಿಯಲ್ಲಿ ಇದ್ದೀವಿ. ನಮ್ಮ ಒಂದು ಕಾಲೇಜಲ್ಲಿ ನಾವು ಥರ್ಡ್ ಅಂತ ಹೇಳ್ತಾ ಇದ್ದೀವಿ. ತಮ್ಮ ಒಂದು ಸಂಪೂರ್ಣವಾದ ಹೆಸರು ಏನಾದರೂ ಒದಗಿಸಿಕೊಡ್ಬಹುದಾ ನಮ್ಮ ವೀಕ್ಷಕರಿಗೆ? ನನ್ನ ಹೆಸರು ಜಯಶ್ರೀ ನಾಗಪ್ಪ ಮಾಳಿಗೆ ಅಂತ. ನಾನು ಹಂಚಗಿಯಿಂದ ಬರ್ತೀನಿ. ಬಟ್ ಇವತ್ತು ಟಾಪ್ ಥರ್ಡ್ ಆಗ್ಬೇಕಾದ್ರೆ ಎಷ್ಟು ಅಂಕಗಳನ್ನ ತಗೊಂಡ್ರಿ? ನಂದು 94.50 ಆಗಿತ್ತು. 94.50 ಆಗ್ಬೇಕು ಅಂತಂದ್ರೆ ಸಾಕಷ್ಟು ರೀತಿಯಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ, ಹೌದಲ್ಲ? ಹಾಗಾದ್ರೆ ನೀವು ನಿಮ್ದೇ ಆಗಿರ್ತಕ್ಕಂಥದ್ದು ಇವತ್ತು ಭವಾನಿ ತನ್ನದೇ ವಿಚಾರ ಮತ್ತು ಕಾವೇರಿ ತನ್ನದೇ ಒಂದು ಅಧ್ಯಯನದ ಯಾವ ರೀತಿಯಾಗಿ ಸವಿವರವಾದ ಪ್ರೀತಿಯನ್ನ ಕೊಟ್ಟರು. ನಿಮ್ದು ಒಂದು ರೀತಿಯಿಂದ ಯಾಕಂದ್ರೆ ಮಗುವಿನಿಂದ ಮಗುವಿಗೆ ಡಿಫ್ರೆಂಟ್ ಇರುತ್ತೆ, ವ್ಯತ್ಯಾಸ ಇರುತ್ತೆ. ಹಾಗೆ ನಿಮ್ದೇನಾದ್ರೂ ವ್ಯತ್ಯಾಸ ಇತ್ತಾ ಇದ್ರಲ್ಲಿ? ನಾನು ಫಸ್ಟ್ PUC ಅಡ್ಮಿಷನ್ ಮಾಡ್ದಾಗ ಸರಿ ನಂದು ಏನು ಇಂಪ್ರೂವ್ ಇದ್ದಿತ್ತಿಲ್ರಿ. ನಂಗೆ ಬರೀ ಜಸ್ಟ್ ಪಾಸ್ ಒಳಗೆ ಬರ್ತಿದ್ದೇರಿ. ಮುಂದೆ ಸೆಕೆಂಡ್ ಸೆಮ್ ಬಂದ ಬಳಿಕ ನನ್ಗೂ ಸ್ವಲ್ಪ ಆಗ್ತೈತಿ, ನಾವು ಮ್ಯಾಮ್ ಸಪೋರ್ಟ್ ತುಂಬಾ ಮಾಡಕತ್ತಾರ, ನಂದು ಆಗ್ತೈತಿ ಅನ್ನೋ ಕಾನ್ಫಿಡೆಂಟ್ ಮ್ಯಾಗ ಮಾಡ್ಕೋತ ಬಂದೆ. ಮುಂದೆ ಸೆಕೆಂಡ್ ಇಯರ್ ಬಂದ ಬಳಿಕ ಟೀಚರ್ಸ್ಗಂತೂ ತುಂಬಾ ಸಪೋರ್ಟ್ ಮಾಡಿದ್ರಿ ನಮ್ಗ. ಫಿಸಿಕ್ಸ್ ಮ್ಯಾಮ್ ಅಂತೂ ಡೈಲಿ ಪ್ರಾಕ್ಟೀಸ್ ಮಾಡಿಸಿ ಹೋಯ್ತು ತೋರ್ಸನ, ನೀ ಇನ್ನೂ ಮಾಡ್ತೀಯ, ಆಗ್ತದ ನಿನ್ ಕೈಲಿ, ಮಾಡು ಮಾಡು ಅಂತ ತುಂಬಾ ಪ್ರಾಕ್ಟೀಸ್ ಮಾಡ್ಸ್ಯಾರಿ. ಮ್ಯಾಥ್ಸ್ ಮ್ಯಾಮ್ ತುಂಬಾ ಸಪೋರ್ಟ್ ಮಾಡ್ಯಾರಿ. ಎಲ್ಲ ಆಲ್ಮೋಸ್ಟ್ ಬಾಳ ಸಪೋರ್ಟ್ ಮಾಡ್ಯಾರಿ ಹೋದ ಸರಿ ಅಂತ. ನಾವ್ ತುಂಬಾ ಅಂದ್ರೆ ತುಂಬಾ ವೀಕ್ ಇದ್ದೇರಿ. ನಂದು 10th ತನಂತೂ ನನ್ ಫುಲ್ ವೀಕ್ ಇದೆ. ಒನ್ಸ್ ಕಾಲೇಜ್ ಬಂದೆ ಬಾಳ ಇಂಪ್ರೂವ್ ಆಗೀನ್ರಿ. ಅಂದ್ರೆ ನೀವು ಕಾಲೇಜ್ ಬರುವಂತ ಸಂದರ್ಭದಲ್ಲಿ ಒಟ್ಟಿನಲ್ಲಿ ಬಹಳ ಒಂದು 10 or 15% ಅಷ್ಟೇ ಇರ್ಬೋದು ಅನ್ನುವಂತ ನಿಮ್ಮ ಅಭಿಪ್ರಾಯ. ಬಟ್ ಅಲ್ಲಿಂದ ನಾವಿವತ್ತು 100 ರೀಚ್ ಆಗ್ಬೇಕು ಅಂತ ಕಷ್ಟದ ಕೆಲಸ. ಬಟ್ ಆ ಒಂದು ಸಂದರ್ಭದಲ್ಲಿ ನಿಮಗೂ ಒಂದು ಅಧ್ಯಯನದ ಶೈಲಿ ಅಂತ ಕರೀತಾ ಇದ್ದೀವಿ, ಅಧ್ಯಯನ ಮಾಡ್ತಕ್ಕಂಥ ಒಂದು ಭಾಗ, ಜೊತೆಗೆ ನಮ್ಮ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಇರುವಂತಹ ಎಲ್ಲ ಒಂದು ಉಪನ್ಯಾಸಕರು ಏನದಾರಲ್ಲ ತಮಗೆ ಕೊಟ್ಟಿರ್ತಕ್ಕಂಥ ಒಂದು ಸಹಾಯ ಅಂತ ಹೇಳ್ತೀವಿ, ಸಪೋರ್ಟ್ ಅಂತ ಕರೀತಾ ಇದೀವಲ್ಲ, ಆ ಸಪೋರ್ಟ್ ಮೇರೆಗೆ ಇಷ್ಟೆಲ್ಲ ಆಯ್ತು ಸರಿನಾ? ಬಟ್ ಮುಂದೆ ಏನಾದ್ರು ನೀವು ಏನಾಗ್ಬೇಕು? ನಮ್ಮ ಮನ್ಯಾಗ ನಮ್ಮ ಪಪ್ಪ ಅಂಕಿತ ಜಾಸ್ತಿ ಕಾಕಾ ಸಪೋರ್ಟ್ ಮಾಡ್ತಾರಿ. ಕಾಕಾ MBBS ಮಾಡತ್ ಹೇಳ್ಯಾರಿ. ಸೊ ಅದಕ್ಕೆ MBBS ಮಾಡ್ಬೇಕಂತ ಡ್ರೀಮ್ ಅದ್ರಿ. ನಾನು ಫಸ್ಟ್ PUC ಅಡ್ಮಿಷನ್ ಮಾಡೋ ಮುಂದೆ ಬಂದು ಪಾಟೀಲ್ ಸರ್ ಹೇಳ್ದೆ, ಸರ್ ಸಜೆಷನ್ ಕೇಳಕಂತ ಬಂದೇರಿ. ಸರ್ ಸೈನ್ಸ್ ಮಾಡು, ನಿನ್ ಕೈಲಿ ಆಗ್ತೈತಿ, 85 ತನ ರಿಸಲ್ಟ್ ಮಾಡ್ತೀಯ ಅಂತಂದ್ರಿ ಸರಿ. ನಾ ಮುಂದ್ ಬಂದು 94 ಐತ್ರಿ. ಸರ್ 85 ಆಗ್ತದೆ ಅಂತ ಹೇಳಿದ್ರು. ಪಪ್ಪ 2 times ಬಂದಾಕ 85 ತನ ಆಗ್ತದೆ ಅಂತ ಹೇಳ್ಯಾರಿ ಸರ್. ಮುಂದ್ ಬಂದ್ 94 ರಿಸಲ್ಟ್ ಐತ್ರಿ. ಮುಂದ್ ಪಪ್ಪ ಅಂದ್ರೆ ಪಾಟೀಲ್ ಸರ್ ಹೇಳ್ದಂಗ ನೀ ಮುಂದ್ MBBS ಮಾಡಕತ್ತ ಅಂತಂದ್ರೆ ಆಯ್ತು ಹೇಳಿ. ಅಂದ್ರೆ ಇಲ್ಲಿವರೆಗೆ ತಮ್ಮ ಒಂದು ಪರಿಶ್ರಮದ ಫಲವಾಗಿ ರೀತಿಯಲ್ಲಿ ಅಂದ್ರೆ 94ಕ್ಕಿಂತ ಒಂದು ಅಧಿಕವಾದ ಅಂಕಗಳನ್ನ ಅಂದ್ರೆ 95.02 ನಮ್ಮ ಒಂದು ಗುರುಬಸವ ಶಿಕ್ಷಣ ಸಂಸ್ಥೆಯ ಟಾಪರ್ ಭವಾನಿ ಸರಿನಾ? ಈ ನಿಟ್ಟಿನಲ್ಲಿ ತಾವು ಎಲ್ಲರೂ ಅತ್ಯಧಿಕ ಅಂಕಗಳನ್ನ ಗಳಿಸಿಕೊಂಡು ಗುರುಬಸವ ಶಿಕ್ಷಣ ಸಂಸ್ಥೆಯ ಒಂದು ಕೀರ್ತಿ ಪತಾಕೆ ಅನ್ನುವಂಥದ್ದು ಈಗಾಗಲೇ ದಶಕಗಳಿಗೆ ಅಧ್ಯಯನ ಮಾಡಿಕೊಂಡಿದ್ದು ಸೃಷ್ಟಿ ದುಡ್ಡಿ. ಅವಳು ಈಗಾಗಲೇ 10th ಒಂದು ಇದ್ದಾಗ 10ನೇ ತರಗತಿ ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ ಆ ಗಣಿತ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನ ನಾನು ತಗೊಳ್ತೀನಿ ಅನ್ನುವಂಥದ್ದು ಓಪನ್ ಚಾಲೆಂಜ್ ಆಗಿ ಕೊಟ್ಟಿರ್ತಕ್ಕಂಥ ಒಂದು ವಿದ್ಯಾರ್ಥಿನಿಯ ಕಡೆ ನಾವು ಹೋಗ್ತಾ ಇದೀವಿ. ಯಾಕಂದ್ರೆ 10th ಇಲ್ಲೇ ಮುಗಿಸ್ಕೊಂಡು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬಂದರೂ ಸಹಿತವಾಗಿ ಆ ಒಂದು ಗಣಿತ ವಿಷಯದಲ್ಲಿ ಯಾಕಂದ್ರೆ ಅತ್ಯಂತ ಕಠಿಣವಾಗಿರತಕ್ಕಂತಹ ವಿಷಯ ವೀಕ್ಷಕರೇ ತಮ್ಗೆಲ್ಲ ಗೊತ್ತು. ಆ ಒಂದು ಸೃಷ್ಟಿ ದುಡ್ಡಿ ಆ ಒಂದು ಮೆತ್ಸ್ ಅನ್ನುವಂಥದ್ದು ಅವಳಿಗೊಂದು ಘಾಟ್ ಇತ್ತ ಅಂತ ಹೇಳ್ಬಹುದು. ಅದರಲ್ಲಿ SLCಯಲ್ಲಿ ಔಟ್ ಆಫ್ ಔಟ್ ಆಗಿ 100ಕ್ಕೆ 100 ಅಂಕಗಳನ್ನು ತಗೊಂಡ್ರು ಗಣಿತ ವಿಭಾಗದಲ್ಲಿ. ಮತ್ತು PUC ಸೆಕೆಂಡ್ ಇಯರ್ ಬಂದಾಗ ಅವಳು ಸಹಿತವಾಗಿ 100ಕ್ಕೆ 100 ಅಂಕಗಳನ್ನು ತಗೊಂಡು ಆ ವಿದ್ಯಾರ್ಥಿನಿಗೆ ನಾವಿವತ್ತು ಮಾತನಾಡಿಸೋಣ. ಸೃಷ್ಟಿ ದುಡ್ಡಿ ತಮ್ಮ ಸಂಪೂರ್ಣವಾದ ಮಾಹಿತಿ ಒದಗಿಸಿಕೊಡಬಹುದಾ? ಸರಿ, ನಾ ಮೊದಲ ಅಟ್ಟೇನ್ ಮ್ಯಾಥ್ಸ್ನಾಗ ಅಟ್ಟೇನ್ ಶಾಣೆ ಇರ್ಲಿಲ್ರಿ. 7th 8th ಹಿಡಿದ್ರೆ ಸ್ವಲ್ಪ ಕೌಟಿ ಸರ್ದಿಂದ ಇಂಪ್ರೂವ್ ಆದ್ರಿ. ಆಮೇಲೆ 10th ಬರೋದು SM ಬ್ರದರ್ ಸರ್ದಿಂದ ತೀರಾ ಇಂಪ್ರೂವ್ ಆದ್ರಿ. ಆಮೇಲೆ ಕಾಲೇಜಿಗೆ ಬರೋಣ ಮ್ಯಾಮ್ನು ಡೈಲಿ ರಾತ್ರಿ 12 ಫೋನ್ ಹಚ್ಚಿ ಕೇಳಿದ್ರು ಮ್ಯಾಮ್ ಎಲ್ಲಾ ಹೇಳ್ತಿದ್ರಿ. ಬೇರೆ ಫೋಟೋ ಕಳಿದ್ರು ಎಲ್ಲಿ ಕೇಳಿದ್ರು ಮ್ಯಾಮ್ ಎಲ್ಲಾ ಹೇಳ್ಕೊಡ್ತಿದ್ರು. ಇಲ್ಲವೇ ಗಣಿತ ಅನ್ನುವಂಥದ್ದು ಬಹಳ ಕಷ್ಟದ ಕೆಲಸ, ಪ್ರಾಕ್ಟೀಸ್ ಮಾಡಬೇಕಾಗಿತ್ತು, ಹೌದಲ್ಲ? ಬಟ್ ನೀ ಹೆಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಿ? ಯಾಕಂದ್ರೆ ಮುಂದೆ ಬರುವಂತ ಮಕ್ಕಳು ಗಣಿತದಲ್ಲಿ 100 ಅಂಕಗಳನ್ನು ತಗೋಬೇಕು ಅಂತ ಆಸೆ ಇರುತ್ತೆ. ನೀನು ಹೆಂಗ ಅಧ್ಯಯನ ಮಾಡಿದ್ವಿ ಅನ್ನುವಂತ ಸ್ವಲ್ಪ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಮೊದಲು ನಾವು ತಿಳ್ಕೊಬೇಕ್ರಿ. ಸರಿ, ತಿಳ್ಕೊಂಡ್ ಒಂದ್ ಟೈಮ್ ನಾವ್ ನೋಡ್ಲಾರಿ ಬರಿಬೇಕ್ರಿ. ಅಂದಾಕ ನಮಗ ತಿಳಿದೇನಿಲ್ಲ ಗೊತ್ತಾಗ್ತದ್ರಿ. ಅವಾಗ ಅದ್ರ ಮ್ಯಾಗ ನಾವ್ ಅದು ಎಷ್ಟು ತಿಳಿದ ಹೇಳಿ ಪ್ರಾಕ್ಟೀಸ್ ಮಾಡ್ಬೇಕ್ರಿ. ಅಂದ್ರೆ ನಾವು ಜಾಸ್ತಿ ಸ್ಕೋರ್ ಮಾಡ್ತೇವ್ರಿ.
ಎಸ್ ಸೃಷ್ಟಿ, ಗಣಿತದಲ್ಲಿ ನಾವು PU ಸೆಕೆಂಡ್ ಇಯರ್ಗೂ 100 ಅಂಕಗಳನ್ನ ತಗೊಂಡೇ ತೆಗಿತೀನಿ ಅನ್ನುವಂಥದ್ದು ಏನಾದ್ರು ನಿಮಗೆ ಗೊತ್ತಿತ್ತಾ ಅಥವಾ ಚಾಲೆಂಜ್ ಮಾಡಿದ್ರ ಅದ್ರ ಬಗ್ಗೆ? ಹಂಗೇನ್ ಚಾಲೆಂಜ್ ಮಾಡಿತಿಲ್ರಿ ಸರಿ, ಆದ್ರ ತೋತಿನ ನನಗೆ ಕಾನ್ಫಿಡೆನ್ಸ್ ಐತ್ರಿ. ಅಂದ್ರೆ 100 ಎಷ್ಟೊತ್ತಿದ್ರು ಮಾಡ್ತೀನಿ ಅನ್ನುವಂಥದ್ದು ಒಂದು ಇತ್ರಿ sir. ಭರವಸೆ ಅನ್ನುವಂಥದ್ದು ಇತ್ತು. ಆ ಒಂದು ದಿಶೆಯಲ್ಲಿ ಅಧ್ಯಯನ ಮಾಡ್ತಾ ಇದ್ರಿ. ಬಟ್ ಕೆಲವೊಂದು ಫಾರ್ಮಲ್ಸ್ ಅಂತ ಬರುತ್ತೆ, ಕೆಲವೊಂದು ರೀತಿ ಮ್ಯಾಥ್ಸ್ ನಾವು ಬಿಡಿಸ್ಬೇಕು ಅಂದ್ರೆ ಸಮಸ್ಯೆಗಳು ಬರ್ತಿರ್ತವ, ಅವೆಲ್ಲವುಗಳನ್ನ ಹೆಂಗ್ ಕಂಟ್ರೋಲ್ ಮಾಡ್ತಿದ್ರಿ? ಈ ಫಾರ್ಮುಲಾಗಳನ್ನ ನೆನಪಾಗುವಂತ ಜಾಸ್ತಿ ಪ್ರಾಬ್ಲಮ್ಗಳನ್ನ ಸಾಲ್ಯೂಷನ್ ಮಾಡುವಾಗ ಅವು ಏನಾದ್ರು ನಿಮ್ ಕಡೆ ಒಂದು ಟ್ರಿಕ್ ಅಂತ ಹೇಳ್ತಾ ಇದೀವಿ? ಅವು ಫಾರ್ಮುಲಾ ಎಲ್ಲ ಹಿಂಗ್ ಬರತ್ ಸರಿ, ಗಾಡಿಗೆ ಅನ್ಸದ್ರಿ ಅವ್ ಡೈಲಿ ಹೋಗಿ ನೋಡದ್ರಿ, ಅವಾಗ ಇದು ಹತ್ತಿದ ನೆನಪು ಉಳಿತಿದ್ರಿ. ಹಿಂಗ್ ಡೈಲಿ ನೋಡಿರಿ. ಎಸ್, ಅಂದ್ರೆ ಗಣಿತದಲ್ಲಿ ಬರುವಂತ ಕೆಲವೊಂದು ಸೂತ್ರಗಳನ್ನ ಗೋಡಿಗೆ ಬರೆದು ಹಾಕಿ ನಾವು ದಿನಾಲೂ ಅವುಗಳ ಮೇಲೆ ಕಣ್ಣಾಡಿಸಿದ ಫಾರ್ಮುಲಾಗಳನ್ನ ನೆನಪಿಟ್ಕೊಂಡು ಬರುವಂತ ಸಮಸ್ಯೆಗಳನ್ನ ಬಿಡಿಸ್ತಿದೆ. ಅಂದ್ರೆ ಈ ಟ್ರಿಕ್ ಅನ್ನ ನೀವು ಯೂಸ್ ಮಾಡಿ ಗಣಿತದಲ್ಲಿ 100 ಅಂಕಗಳನ್ನ ತಗೊಂಡ್ರಿ. ಬಟ್ ಮುಂದೆ ಏನ್ ಮಾಡ್ಬೇಕು ಅನ್ನುವಂತ ವಿಚಾರ ಇದೆ ಸರ್? ಇಂಜಿನಿಯರಿಂಗ್ ಮಾಡ್ಬೇಕು. ಇಂಜಿನಿಯರಿಂಗ್ ಮಾಡ್ಬೇಕು ಅನ್ನುವಂತ ಒಂದು ಆಸೆ, ಅದರಲ್ಲಿ ಏನಾದ್ರು ಸಾಧಿಸ್ಬೇಕು ಅನ್ನುವಂತ ಕನಸು ಕಟ್ಕೊಂಡಿದ್ದಾರೆ ಇವಾಗ? ಮುಂದೆ ಇಂಜಿನಿಯರಿಂಗ್ ಮಾಡಿ ಫುಲ್ ಒಂದ್ ಲೆವೆಲಿಗೆ ಇರ್ಬೇಕ್ರಿ, ಜಾಬ್ ಮಾಡ್ಬೇಕ್ರಿ. ಜಾಬ್ ಮಾಡ್ಬೇಕು ಒಂದು ವಿಚಾರ ಇದೆ. ತುಂಬಾ ಥ್ಯಾಂಕ್ಸ್. ತಮ್ಮ ಹೆಸರು? ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಯನ ಮಾಡ್ತಾ ಇದ್ರಿ. ತಾವು ಯಾವ ಒಂದು ವಿಷಯದಲ್ಲಿ 100 ಅಂಕಗಳನ್ನ ಗಳಿಸಿಕೊಂಡ್ರಿ? ನಾವು ಫಿಸಿಕ್ಸ್ ನಲ್ಲಿ 100 ಅಂಕಗಳನ್ನು ಪಡೆದುಕೊಂಡಿದ್ದೇವೆ. ಎಸ್, ಸಾವಿತ್ರಿ ಚಿಕ್ಕಣ್ಣ ತಮ್ಮ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ವೀಕ್ಷಕರಿಗೆ ಒದಗಿಸಿಕೊಡಬಹುದಾ? ಎಸ್, ನನ್ನ ಹೆಸರು ಸಾವಿತ್ರಿ ಶಿವಲಿಂಗಯ್ಯ ಚಿಕ್ಕಪಟ್ಟ. ನಾನು ಭೌತಶಾಸ್ತ್ರದಲ್ಲಿ 100 ಅಂಕಗಳನ್ನು ಪಡೆದುಕೊಂಡಿದ್ದೀನಿ. ಅದರಲ್ಲಿ ನಾನು ತುಂಬಾ ಶ್ರಮ ವಹಿಸಿದ್ದೀನಿ ಫಿಸಿಕ್ಸ್ ನಲ್ಲಿ. ಮ್ಯಾಮ್ ಆದ್ರೂ ಯಾವಾಗ್ಲೂ ನಾವು ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡೋದು ಅವಶ್ಯಕತೆ ಇರಲಿಲ್ಲ. ಆಲ್ಮೋಸ್ಟ್ 100 out of 100 ಇಲ್ಲೇ ಅವ್ರು ನಮ್ಗೆ ಪ್ರಾಕ್ಟೀಸ್ ಮಾಡಿಸ್ತಿದ್ರು. ಒಂದ್ಸತ ಕಣ್ ಹೆಸ್ಬಿಟ್ರೆ ಆಯ್ತು, ಹೊಳ್ಳಿ ನಾವು ಎಕ್ಸಾಮ್ದ ಮರ್ದಿನ ಬಂದ್ ಬರಿಬಹುದು, ಆ ತರ ಕಾನ್ಫಿಡೆಂಟ್ ಇತ್ತು ಮತ್ತೆ. ಎಸ್, ಫಿಸಿಕ್ಸ್ ಒಂದು ರೀತಿಯಿಂದ ಈಕ್ವಲ್ ಟು ಅದು ಮ್ಯಾಥ್ಸ್ ಅಂತ ಹೇಳ್ಬಹುದು. ಅದು ಟಫ್ ಆಗಿರುವಂತಹ ಸಬ್ಜೆಕ್ಟ್ನೇ. ಬಟ್ ಅದನ್ನ ನೀವು ಫಿಸಿಕ್ಸ್ ನಲ್ಲಿ ಔಟ್ ಮಾಡೋದು ಮತ್ತು ಮ್ಯಾಥ್ಸ್ ಅಲ್ಲಿ ಮಾಡೋದು ಬಹಳ ಕಠಿಣವಾದ ಕೆಲಸ. ಅದನ್ನ ನೀವು ಹೆಂಗ ಅಧ್ಯಯನ ಮಾಡ್ತಿದ್ರಿ? ಫಿಸಿಕ್ಸ್ 100 ತಗೊಂಡ್ರಿ, ಈಗಾಗಲೇ ಹೆಂಗ ಅಧ್ಯಯನ ಮಾಡಿದ್ರಿ? ಫುಲ್ ಪ್ರಾಕ್ಟೀಸ್ ಇತ್ರಿ ಸರ್. ಫುಲ್ ನೋಟ್ಸ್ ಮ್ಯಾಮ್ ಬಿಡ್ಲಾರ ಎಲ್ಲಾ ತರ ಪ್ರಾಕ್ಟೀಸ್ ಮಾಡ್ತಿದ್ರಿ. ಮತ್ತೆ 100 ತಗೋಬೇಕು ಅಂದ್ರೆ ಬ್ಯಾಕ್ ಇಯರ್ ಕ್ವೆಶ್ಚನ್ ಪೇಪರ್ ಏನಾದ್ರು ಸೊಲ್ಯೂಷನ್ ಮಾಡಿದ್ರಿ? ಈ ಪ್ರೆಸೆಂಟ್ ಆಗಿ ಬಿಟ್ಟಿರ್ತಕ್ಕಂತ ಗೌರ್ಮೆಂಟ್ ಬಿಟ್ಟಿರ್ತಕ್ಕಂತ ಎಲ್ಲಾ ತರ MCQ ಆಗಿರ್ಬೋದು, ಕ್ವಶನ್ ಪೇಪರ್ ಎಲ್ಲಾ ಕಳಿಸ್ತಿದ್ರಿ, ಅವನು ಓದ್ತಿದ್ದೇವೆ. ನಿಮ್ಮ ಜೊತೆಗೆ ನಿಮ್ ಮ್ಯಾಮ್ ಅವರು ಸಹಿತವಾಗಿ ಇದಕ್ಕೆ ಒಂದು ರೀತಿಯಿಂದ ಸಪೋರ್ಟ್ ತುಂಬಾ ಗೈಡೆಡ್ ಮಾಡಿದ್ದಾರೆ. ನಿಮ್ ಮ್ಯಾಮ್ ಅವರು ನಿಂತು ಮಾಡಿದ್ದಾರೆ. ನೀವು ಫಿಸಿಕ್ಸ್ ನಲ್ಲಿ 100 ಅಂಕಗಳನ್ನ ಮಾಡ್ಕೋಬೇಕು ಅಂತಂದ್ರೆ ನಿಮ್ಮ ಒಂದು ಲೆಕ್ಚರರ್ಸ್ ಏನದಾರ ನಿಮ್ ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಕೊಟ್ಟಿದ್ದಾರೆ. ಬಟ್ ಮತ್ತೆ ಏನಾದ್ರು ಅವರು ಕೆಲವೊಂದು ತಮ್ಮದೇ ಆದ ಹಿಂಟ್ಸ್ ಗಳನ್ನ ನಿಮ್ಗೆ ಹೇಳಿದ್ರ ಎಕ್ಸಾಮಿನೇಷನ್ ಹೋಗುವಂತ ಸಂದರ್ಭದಲ್ಲಿ? ಎಸ್ ಸರ್, ಯಾವುದೇ ತರ ಗಡಿಬಿಡಿ ಮಾಡ್ಬೇಡ್ರಿ, ಸೊಕಸ್ ಬಿಡಿಸ್ರಿ. ಡೈಲಿ ಡಿರೈವೇಶನ್ ಗಳನ್ನ ಪ್ರಾಕ್ಟೀಸ್ ಮಾಡಿರ್ತಿದ್ದೇವ್ರಿ. ಡಿರೈವೇಶನ್ ಅಂತೂ 1-2 ಸಲ ಬಿಡಿಸಿದ, ಇದು 5 ಸತ ಬಿಡಿಸ್ತಿದ್ದೇವ್ರಿ. ಮ್ಯಾಮ್ ಫುಲ್ ಪ್ರಾಕ್ಟೀಸ್ ಆಗತ್ತನರಿ. ಅಂದ್ರೆ ಇವೆಲ್ಲದರಿಂದ ನೀವು ಒಂದು ಫಿಸಿಕ್ಸ್ ನಲ್ಲಿ 100 ಅಂಕಗಳನ್ನ ಗಳಿಸಿಕೊಳ್ಳಕ್ಕ ಸಾಧ್ಯತೆ ಇದೆ. ಅಂದ್ರೆ ಮುಂದೆ ಬರುವಂತ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಅನ್ನುವಂಥದ್ದು ಅಷ್ಟೇನ ಟಫ್ ಅಲ್ಲ. ನಾವು ಸರಿಯಾದ ರೀತಿಯಲ್ಲಿ ಅದನ್ನ ಲೆಕ್ಚರರ್ಸ್ ಯಾವ ರೀತಿಯಾಗಿ ಬೋಧನೆ ಮಾಡ್ತಾ ಇದ್ದಾರೆ ಅದನ್ನ ಅನುಸರಿಸಿಕೊಂಡು ಹೋದ್ರೆ 100 ತಗೋಬಹುದು ಅನ್ನುವಂತ ನಿಮ್ಮ ಆಶೆನ ಖಂಡಿತ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಬಹಳ ದಿನಗಳವರೆಗೆ ನಿರಂತರವಾಗಿ ಇಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ವಿದ್ಯಾರ್ಥಿ. ಬಟ್ 10th ಹೋಗಿದೆ ಇವತ್ತು ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲೇ ಮುಗಿದಿದೆ. ಅಲ್ಲೇ ನೀವು ಮೆತ್ಸಕ್ಕೆ 100 ಅಂಕಗಳನ್ನ ತಗೊಂಡ್ರಿ, ಸರಿನಾ? ಎಸ್, ಸೆಕೆಂಡ್ ಇಯರ್ಗೂ ಬಂದರೂ ಸಹಿತವಾಗಿ ನೀವು ಮೆತ್ಸ್ ಅಲ್ಲಿ 100 ಅಂಕಗಳನ್ನ ತಗೊಂಡ್ರಿ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಇಲ್ಲಿ. ಬಟ್ ಆ ಮೆತ್ಸ್ ಅನ್ನುವಂಥದ್ದು ಒಂದು ರೀತಿಯಿಂದ ಹೈ ಲೆವೆಲ್ ಸಬ್ಜೆಕ್ಟ್. ನಾವು ಅದನ್ನ 100 ಮಾಡ್ಬೇಕು. ಎಲ್ಲೇ ಒಂದು ಫಾರ್ಮುಲಾ ಬಿಡಿಸುವಂತ ಸಂದರ್ಭದಲ್ಲಿ ಪ್ರಾಬ್ಲಮ್ ಅನ್ನ ಸಾಲ್ಯೂಷನ್ ಮಾಡುವಂತ ಸಂದರ್ಭದಲ್ಲಿ ಬೈ ಮಿಸ್ಟೇಕ್ಸ್ ಆಯ್ತು ಅಂದ್ರೆ 1 ಅಂಕ ಕಳ್ಕೋಬಹುದು ನಾವು. ಬಟ್ ಅಷ್ಟು ಎಕ್ಯುರೇಟ್ ಆಗಿ ಸಾಲ್ಯೂಷನ್ ಮಾಡಿದ್ರಿ? ಪ್ರಾಕ್ಟೀಸ್ ಮಾಡಿದೇವ್ರಿ ಸರ್. ಪ್ರತಿದಿನಾನು ಕ್ಲಾಸಿಗೆ ಬಂದಾಗ 2-3 ಪೀರಿಯಡ್ಸ್ ಆದ್ರೂ ಮ್ಯಾಮ್ ಪ್ರಾಕ್ಟೀಸ್ ಮಾಡಕ್ಕೆ ಬಿಡ್ತಿದ್ರಿ. ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸ್ ಜಲ್ದಿನೇ ಮುಗಿಸಿದ್ರಿ. ನಮಗೆ ಪ್ರಾಕ್ಟೀಸ್ ಮಾಡಕ್ಕೆ ಜಾಸ್ತಿ ಟೈಮ್ಸ್ ಕೊಟ್ಟಿದ್ರಿ. ಕ್ವಶನ್ ಪೇಪರ್ಸ್ ಅದೆಲ್ಲ ಸಾಲ್ವ್ ಮಾಡಕ್ಕೆ ಕೊಟ್ಟಿದ್ರಿ. ಎಸ್, ತಮ್ಮ ಸಂಪೂರ್ಣವಾದ ಒಂದು ಮಾಹಿತಿ ನಮ್ಮ ವೀಕ್ಷಕರಿಗೆ ಒದಗಿಸಿಕೊಡ್ಬೋದಾ? ತಮ್ಮ ಹೆಸರು, ತಮ್ಮ ತಂದೆ ಹೆಸರು, ಅಜ್ಜ ಹೆಸರು? ಶ್ವೇತಾ ಸಿದ್ಗೋನ್ ಚಿಕ್ಕಮಣ್ಣೂರ್. ನಾವಿರೋದು ಇಂಡಿಯಾ. ಎಸ್, ಶ್ವೇತಾ ಅವರು ಬೇಗನೆ ಸಿಲೆಬಸ್ ಮುಗಿಸಿದ್ರು ಅನ್ನುವಂತ ಒಂದು ಮಾತನ್ನ ಹೇಳಿದ್ರಿ, ಸರಿ. ಅದು ಯಾವ ತಿಂಗಳಲ್ಲಿ ಅವರು ಸಿಲೆಬಸ್ ಅನ್ನ ಮುಗಿಸ್ತಿದ್ರು ನಮ್ಮ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ?
ಅಂದ್ರೆ ಅರ್ಧ ವರ್ಷದೊಳಗ ಅರ್ಧ ತಿಂಗಳೊಳಗೆ ಮುಗಿಸಿದ್ರಿ. ಈಗ ಏನಾದ್ರು ತಿಂಗಳ ಹೆಸರು ಗೊತ್ತ ನಿಮ್ಗ? ಈ ತಿಂಗಳಲ್ಲೇ ನಮ್ ಸಿಲೆಬಸ್ ಮುಗಿಯುತ್ತೆ. ಅಕ್ಟೋಬರ್ ಒಳಗೆ ಮುಗಿಸಿದ್ರಿ. ಅಕ್ಟೋಬರ್ದಷ್ಟೇ ಸಂಪೂರ್ಣವಾಗಿ 6 ವಿಷಯಗಳು ಲ್ಯಾಂಗ್ವೇಜ್ ಪ್ಲಸ್ ಲ್ಯಾಂಗ್ವೇಜ್ ತಗೊಂಡು 6 ವಿಷಯಗಳನ್ನ ಮುಗಿಸ್ತಾ ಇದ್ರು. ಅಕ್ಟೋಬರ್ದಿಂದ ನಿಮ್ಮ ಅನ್ಯುವಲ್ ಎಕ್ಸಾಮಿನೇಷನ್ ಅಂತ ವಾರ್ಷಿಕ ಪರೀಕ್ಷೆಯನ್ನ ನಿಮಗ ಅವ್ರು ಯಾವ ರೀತಿ ಕೋಚಿಂಗ್ ಕೊಡ್ತಾ ಇದ್ರು, ಕಲಿಸ್ತಾ ಇದ್ರು? ಪ್ರತಿಯೊಂದ್ ಚಾಪ್ಟರ್ ಮತ್ತ ಅವಳು ವಾಪಸ್ ರಿವಿಷನ್ ಮಾಡಿ ಫಸ್ಟ್ ಟೈಮ್ ಹೆಂಗ್ ಹೇಳ್ಯಾರ ಅದೇ ತರ ನೆಕ್ಸ್ಟ್ ಟೈಮ್ ಚಂದ ತಿಳಂಗ ಎಲ್ಲಾರ್ಗು ಇದ್ ಮಾಡಂಗ ಹೇಳ್ಯಾರ. ಮತ್ತು ಇಷ್ಟು ಸಿಲೆಬಸ್ ಮುಗಿಸಿದ ನಂತರ ಬ್ಯಾಕ್ ಇಯರ್ಸ್ ಕ್ವಶನ್ ಪೇಪರ್ ಬಿಡಿಸಿದಾಗ ನಾವು ಅಧಿಕ ಅಂಕಗಳನ್ನ ಗಳಿಸ್ಕೊಳ್ಬಹುದು ಅನ್ನುವಂತ ವಿದ್ಯಾರ್ಥಿಗಳ ಒಂದು ಆಶೆ. ಬಟ್ ಅವ್ರಿಗೆ ಅದು ಗೊತ್ತಿದೆ. ಬಟ್ ನೀವು ಅದನ್ನ ನಿಮ್ಮ ಉಪನ್ಯಾಸಕರ ಜೊತೆ ಕೊಡ್ಕೊಂಡು ನೀವು ಏನಾದ್ರು ಟ್ರೈ ಮಾಡ್ತಿದ್ರ? ಕ್ವಶನ್ ಪೇಪರ್ಸ್ ಗಳು ಮ್ಯಾಮ್ ಕೊಟ್ಟಿದ್ರಿ, ನಮಗ ಗೊತ್ತಿರೋವೆಲ್ಲ ನಾವು ಸಾಲ್ವ್ ಮಾಡ್ತಿದ್ದೇವ್ರಿ. ಏನ್ ಡೌಟ್ ಇದ್ದೀವಿ ಅದು ಮ್ಯಾಮಿಗೆ ಹೋಗಿ ಕೇಳ್ತಿದ್ದೇವ್ರಿ, ಮ್ಯಾಮ್ ಕ್ಲಿಯರ್ ಮಾಡ್ತಿದ್ರಿ. ಅಂದ್ರೆ ಈ ರೀತಿಯಾಗಿ ತಾವು ಮೆಸ್ ಅಲ್ಲಿ ಅಧ್ಯಯನ ಮಾಡಿದ್ರೆ ಇವತ್ತು ತಮ್ಮ ಕಡೆ ನಾವು ನಮ್ಮ ಒಂದು ಚಾನಲ್ ಕೊಟ್ಟು ಬರ್ತಾ ಇದೀವಿ. ನಿಮ್ಮ ಒಂದು ಸಂದರ್ಶನ ತಗೋಬೇಕು ಅನ್ನುವಂತ ವಿಚಾರ. ತಮ್ಮ ಹೆಸರು? ಸೌಂದರ್ಯ ಶ್ರೀಶೈಲ್ ಬರ್ಡೋಲ್ ಅಂತಾರೆ. ಯಾವ ವಿಷಯದಲ್ಲಿ ತಾವು ಅತ್ಯಧಿಕ ಅಂಕಗಳನ್ನ ತಗೊಂಡ್ರಿ? ಮ್ಯಾಥ್ಸ್ ಅಂಡ್ ಬಯೋಲಜಿ. ಮ್ಯಾಥ್ಸ್ ಅಂಡ್ ಬಯೋಲಜಿ. ಎಸ್. ಮ್ಯಾಥ್ಸ್ ಅಲ್ಲಿ ಎಷ್ಟು ಅಂಕಗಳನ್ನ ಪಡ್ಕೊಂಡ್ರಿ? ಔಟ್ ಆಫ್ 4. ಮ್ಯಾಥ್ಸ್ ಅಲ್ಲಿ 100ಕ್ಕೆ 100 ಅಂಕಗಳನ್ನ ತಗೊಂಡ್ರಿ. ಬಟ್ ಬಯೋಲಜಿ 99. ಎಸ್. ಅಲ್ಲಿ 99 ಅಂಕಗಳು. ಏನೋ ಒಂದು ಅಂಕ ನಿಮ್ದು ಜಂಪ್ ಆಗಿ ಹೋಗಿದೆ. ಬಹುಶಃ ನಿಮ್ಮಲ್ಲಿ ನಿರಾಶತೆ ಅನ್ನುವಂಥದ್ದು ಇದೆ. ಅದೊಂದು ಯಾಕಂದ್ರೆ ವಿದ್ಯಾರ್ಥಿನಿಯರು ಯಾವಾಗ್ಲಾದ್ರೂ 100 ಬಂದ್ರೆ ಅವ್ರಿಗೆ ಜೀವನ ಸಮಾಧಾನ. ಅದಕ್ಕನೆ ಏನೋ ಒಂದ್ ಅಂಕ ಹೋಯ್ತು ಅಂದ್ರೆ ಬಿಟ್ಕೊಡೋರಲ್ಲ. ನಮ್ಮ ವಿದ್ಯಾರ್ಥಿಗಳಿಗೆ ಹೆಂಗ್ ಬಿಟ್ಕೊಡ್ತಾರೆ, ನೀವು ಬಿಟ್ಕೊಡೋರಲ್ಲ. ಅದು ಒಂದು ಬಂದ್ರೆ ಚಲೋ ಆಗ್ತಿತ್ತು ಅನ್ನುವಂತ ಒಂದು ಆಸೆ ಇರ್ಲಿ, ನಿರಾಶೆ ಬೇಡ. 99 ಅಂದ್ರೆ ಬಹಳ ಗ್ರೇಟ್ ಆಗಿರುವಂತದ್ದು. ಈ ಒಂದು ಬಯಾಲಜಿಯಲ್ಲಿ ಮತ್ತು ಮೆಸ್ ನಲ್ಲಿ ಇವೆರಡು ಬಹಳ ಒಂದು ಕಠಿಣವಾಗಿರ್ತಕ್ಕಂತ ವಿಷಯನೇ ನಾವು ವಿಜ್ಞಾನ ವಿಭಾಗದಲ್ಲಿ. ನಿಮ್ದು ಒಂದು ವಿಚಾರದ ಪ್ರಕಾರ ಹಿಂಗ ಅಧ್ಯಯನ ಮಾಡ್ತಿದ್ರಲ್ಲ ನೀವು ಮನ್ಯಾಗ, ಏನ್ ಮಾಡ್ತಿದ್ರಿ, ಹೆಂಗ್ ಮಾಡ್ತಾ ಇದ್ರಿ? ಇಷ್ಟು ಅಂಕಗಳನ್ನ ತಗೋಬೇಕಂದ್ರ ಮುಂದ್ ಬರುವಂತ ಮಕ್ಕಳು ಅದನ್ನ ನಿರೀಕ್ಷಣೆ ಮಾಡ್ತಾರೆ. ನಾನು ಹಿಂಗ್ ಮಾಡಿದ್ರ ಸೌಂದರ್ಯ ಯಾವ ರೀತಿಯಾಗಿ ಅಧ್ಯಯನ ಮಾಡಿದ್ನಲ್ಲ, ನಾನು ಹಂಗ್ ಮಾಡಿದ್ರೆ ಟಾಪರ್ ಆಗ್ಬಹುದೇನೋ ಅನ್ನುವಂತ ಆಸೆ. ಅವ್ರಿಗೆ ಏನಾದ್ರು ಸಂದೇಶ ಕೊಡ್ಬೋದ ನೀವು? ಅಂದ್ರ ಬಾಳ್ ಪ್ರಾಕ್ಟೀಸ್ ಮಾಡ್ಬೇಕ್ರಿ ಸರ್. ಎಲ್ಲಾ ಸಬ್ಜೆಕ್ಟ್ ಒಳಗುನು ಬಾಳ್ ಹಿಂಗ್ ಓದ್ಬೇಕಂತ ಹೇಳ್ತೇನ್ರಿ. ಎಸ್. ಅಧ್ಯಯನ ಮಾಡ್ಬೇಕು, ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನುವಂಥದ್ದು. ಮತ್ತು ನಿಮ್ಮ ಶಿಕ್ಷಕರ ಕಡೆಯಿಂದ, ಉಪನ್ಯಾಸಕರ ಕಡೆಯಿಂದ ಏನಾದ್ರು ಆಗಾಗ ಹೆಲ್ಪ್ ಗಳನ್ನ ತಗೋತಿದ್ರ? ಹಾ ರೀ, ನಮ್ಗೆ ಏನ್ರ ತಿಳಿಲಿಲ್ಲ ಅಂದ್ರ ನಾವು ಹೋಗಿ ಸರಿಗೆ ಕೇಳ್ತಿದ್ದೇವ್ರಿ. ಮ್ಯಾಮಿಗೆ ಸರ್ ಎಲ್ಲಾ ಕೇಳ್ತಿದ್ದೆ, ಅವರು ನಮ್ಗೆ ಹೇಳ್ಕೊಡ್ತಿವ್ರಿ. ಅವ್ರು ಬಾಳ್ ಸಪೋರ್ಟ್ ಮಾಡ್ಯಾರ. ಎಸ್. ಮತ್ತೆ ಇನ್ನು ಏನಾದ್ರು ಕೆಲವೊಂದು ವಿಚಾರಗಳನ್ನ ಅಂದ್ರೆ ನಿಶ್ಚಿತವಾಗಿ ನಿಮ್ಗೆ ಕಾನ್ಫಿಡೆಂಟ್ ಇರುತ್ತೆ, ಹಿಂಗನೇ ಮಾಡಿದ್ರೆ 100ಕ್ಕೆ 100 ತಗೋಬಹುದು ಅನ್ನುವಂತ ನಿಮ್ಗೆ ಮನದಟ್ಟಾಗಿ ಹೋಗಿರ್ತದೆ. ಅಂತದೇನಾದ್ರು ಒಂದು ಟ್ರಿಕ್ ನಿಮ್ ಕಡೆ ಇದೆನಾ? ಹಂಗಂತಲ್ರಿ, ಬ್ಲೂ ಪ್ರಿಂಟ್ ಆಯ್ತು ಮತ್ತ ಪ್ರಿಪರೇಟರಿ ಕ್ವಶನ್ ಪೇಪರ್ ಇವೆಲ್ಲಾ ಬಾಳ ಪ್ರಾಕ್ಟೀಸ್ ಮಾಡಿ ಓಲ್ಡ್ ಇಯರ್ದು ಈ ಇಯರ್ದು ಬ್ಲೂ ಪ್ರಿಂಟ್ ಅದೆಲ್ಲ ನಾವ್ ಹೆಂಗ ಬಿಟ್ಟಾರ ತರ ಪ್ರಾಕ್ಟೀಸ್ ಮಾಡ್ಕೋತ ಹೋದ್ರ ತಗೋಬಹುದ್ರಿ. ಎಸ್. ವಿದ್ಯಾರ್ಥಿಗಳೇ ಅಥವಾ ವೀಕ್ಷಕರೇ, ಸೌಂದರ್ಯ ಏನ್ ಹೇಳ್ತಾ ಇದ್ದಾಳೆ ಅಂತಂದ್ರೆ, ಆ ಒಂದು ಬ್ಲೂ ಪ್ರಿಂಟ್ ಬೇಸ್ ಆಗಿ ಇಟ್ಕೊಂಡು ಬ್ಯಾಕ್ ಇಯರ್ ಕ್ವಶನ್ ಪೇಪರ್ ತಗೊಂಡು ಆ ಕ್ವಶನ್ ಪೇಪರ್ ಅನುಸಾರವಾಗಿ ತಮಗಿರುವಂತ ಟೆಕ್ಸ್ಟ್ ಬುಕ್ ಗಳನ್ನ ಅದರ ಪ್ರಕಾರವಾಗಿ ಬ್ಲೂ ಪ್ರಿಂಟ್ ಅದ ಒಂದು ವಿಚಾರವನ್ನ ತಗೊಂಡು ಅಧ್ಯಯನ ಮಾಡಿಕೊಂಡ್ರ ನಾವು ಯಾವುದೇ ವಿಷಯ ಇರಲಿ ಅದರಲ್ಲಿ ಟಾಪರ್ ನಾವು ಒಂದು ಅತ್ಯಧಿಕ ಅಂಕಗಳನ್ನ ಗಳಿಸ್ಕೊಳ್ಳಕ ಸಾಧ್ಯತೆ ಇದೆ ಅನ್ನುವಂತ ನಿಮ್ಮ ಕನಸು. ಎಸ್. ಮುಂದೆ ಏನಾಗ್ಬೇಕಂತ? ಇಂಜಿನಿಯರಿಂಗ್ ಮಾಡ್ಬೇಕಂತ ಅನ್ಕೊಂಡೆ. ಎಸ್. ನೀವು ಇಂಜಿನಿಯರಿಂಗ್ ಆಗ್ಬೇಕು ಅನ್ನುವಂತ ಒಂದು ವಿಚಾರ. ಎಸ್. ಅಂದ್ರೆ ಸೌಭಾಗ್ಯ ಲಕ್ಷ್ಮಿ ಬಿಡಾಲ, ತಾವು ಯಾವ ವಿಷಯದಲ್ಲಿ ಅಧಿಕ ಅಂಕಗಳನ್ನ ತಗೊಂಡ್ರಿ? ಮ್ಯಾಥಮೆಟಿಕ್ಸ್ ಸರ್. ಗಣಿತದಲ್ಲಿ 100ಕ್ಕೆ 100 ಅಂಕಗಳನ್ನ ತಗೊಂಡ್ರಿ. ಬಟ್ ಇದೇ ಕಾಲೇಜಿನಲ್ಲಿ ನೀವು PUC ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ ಪ್ರಥಮ ವರ್ಷಕ್ಕೆ ಆಗಮಿಸಿದ್ರಿ. ಸರಿ. ಈ ಕಾಲೇಜ್ ಬಂದ ನಂತರ ನಮ್ಮ ಕಾಲೇಜ್ ಒಂದು ವಾತಾವರಣ ತಮಗೆ ಏನ್ ಅನಿಸ್ತು? ಫಸ್ಟಿಗೆ ಕಾಲೇಜ್ಗೆ ಅಡ್ಮಿಷನ್ ಮಾಡೋಕ್ಕಿಂತ ಮೊದಲ್ರಿ ಇಲ್ಲಿ ನಾ ಎಂಟ್ರೆನ್ಸ್ ಎಕ್ಸಾಮ್ ಬರ್ಲಕ್ ಬಂದಿದ್ರಿ. ನನಗೇನ ಮೈಂಡ್ನಾಗ ಇದ್ದಿದ್ದಿಲ್ರಿ ಸೈನ್ಸ್ ಮಾಡ್ಬೇಕು, ಗುರು ಬಸವಕ್ಕೆ ಹಚ್ಬೇಕು ಅನ್ನೋದು ಇದ್ದಿದ್ದಿಲ್ರಿ. ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಬರ್ಲಕ್ ಬಂದಾಗ ನಮ್ಮ ಸೀನಿಯರ್ಸ್ ಹೇಳಿದ್ರಿ ಇಲ್ಲಿ ವಾತಾವರಣ ಲೆಕ್ಚರ್ಸ್ ಬಗ್ಗೆ ಅವ್ರು ಹೇಳೋಣನೆ ನಾ ಇಲ್ಲಿ ಮ್ಯಾಥಮೆಟಿಕ್ಸ್ ಅಂದ್ರೆ ನನಗೆ ಆಯ್ ಬರ್ತಿದ್ದಿಲ್ರಿ 10th ಇದ್ದಾಕ್ರಿ. ನಾನು ಮ್ಯಾಥಮೆಟಿಕ್ಸ್ ಭಾಳ ವೀಕ್ ಇದ್ರಿ. ಅಂದ್ರೆ ಮ್ಯಾಥಮೆಟಿಕ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ಎಲ್ಲ ಭಾಳ ಚಂದ ಭಾಳ ಸರಳ ರೂಪದಾಗ ಹೇಳ್ಕೊಡ್ತಾರ. ನಮ್ಮ ಮ್ಯಾಥಮೆಟಿಕ್ಸ್ ನಮ್ಮ ಸೀನಿಯರ್ಸು ನಮ್ಮ ಜೋಡಿ ಭಾಗ್ಯವಂತಿಗೆ ಕಲ್ತ್ ಬಂದವ್ರು ಅದಾರಿ. ಅವ್ರು ಹೇಳಿದ್ರಿ ಇಲ್ಲಿ ಮ್ಯಾಥಮೆಟಿಕ್ಸ್ ಭಾಳ ಸರಳವಾಗಿ ಹೇಳ್ಕೊಡ್ತಾರೆ. ನಮ್ಮ ಟ್ರಿಗ್ನೋಮೆಟ್ರಿ ಒಂದು ತಲೆಗೆ ಓದ್ತಿದ್ದಿಲ್ರಿ. ಟ್ರಿಗ್ನೋಮೆಟ್ರಿ ಭಾಳ ಸರಳ ರೂಪದಲ್ಲಿ ಹೇಳ್ಕೊಡ್ತಾರ. ಒಟ್ಟ ಮ್ಯಾಥಮೆಟಿಕ್ಸ್ ಅಂದ್ರೆ ಕಾಲೇಜ್ದಾಗ ಓದಿ ಹೋದ್ರೆ ಸಾಕು, ಮನ್ಯಾಗ ಕೈಯಾಗ ಬುಕ್ ಹಿಡಿಯೋ ಅವಶ್ಯಕತೆ ನೀವು ಬೀಳಲ್ಲ ಅನ್ನೋ ರೀತಿ ಅಷ್ಟು ಚಂದ
ಮ್ಯಾಥಮೆಟಿಕ್ಸ್ ಒಂದೇ ಅಲ್ರಿ PCMB ಎಲ್ಲಾ ಸಬ್ಜೆಕ್ಟ್ನು ಅವ್ರು ಚಂದ ಹೇಳ್ಕೊಡ್ತಾರ ನಮ್ ಲೆಕ್ಚರ್ಸ್ ಅಂತ ಹೇಳಿ ನಮ್ ಸೀನಿಯರ್ಸ್ ಹೇಳದ್ ಬಳಕ್ರಿ ಅವ್ರ ಮಾತ್ ಕೇಳೋದ್ ಬಳಕ ನಾವ್ ಇಲ್ಲಿ ಅಡ್ಮಿಷನ್ ಮಾಡ್ದೇವ್ರಿ. ನಾ ಆಕ್ಚುಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ ರೀ. ಸೈನ್ಸ್ ಮಾಡ್ಬೇಕಂದಕ್ರ ಇಂಗ್ಲಿಷ್ ಇರ್ತೈತಿ, ಇಂಗ್ಲಿಷ್ ಮೀಡಿಯಂದೊಂದ್ ಬಂದವ್ರಿಗೆ ಅದು ಈಜಿ ಆತತಿ. ಕನ್ನಡ ಮೀಡಿಯಂದವ್ರಿಗೆ ನಮ್ಗೆ ಏನೋ ಅರ್ಥ ಆಗಲ್ಲ ಅನ್ನೋ ನರ್ವಸ್ ದಿಂದ ಬಂದಿದ್ದೇವ್ರಿ ನಾವ್ ಇಲ್ಲಿ ಕಾಲೇಜ್ಗ್ರಿ. ಆದ್ರೆ ಎಲ್ಲಾ ಲೆಕ್ಚರ್ಸ್ ಹಂಗಲ್ಲ, ನೀವು ಕನ್ನಡ ಮೀಡಿಯಂದವ್ರೆ ಜಾಸ್ತಿ ಜನ ಇದೀರಿ, ನೀವು ಕನ್ನಡ ಮೀಡಿಯಂದವ್ರು ರ್ಯಾಂಕ್ ಮಾಡ್ತೀರಿ, ನೀವು ಅಭ್ಯಾಸ ಮಾಡಿದ್ರ ನೀವು ಇಂಗ್ಲಿಷ್ ಮೀಡಿಯಂದವ್ರಕಿಂತ ಏನ್ ಕಮ್ಮಿ ಇಲ್ಲ ಅಂತೇಳಿ ಒನ್ ಟೈಮ್ ಫಸ್ಟ್ PUC ನಮ್ಗೆಲ್ಲಾ ಫಸ್ಟ್ ಕನ್ನಡದಾಗ ಹೇಳಿ ತಿಳಿಸ್ಕೊಟ್ಟು ಆಮೇಲೆ ನಮ್ಗೆ ಅರ್ಥ ಆದ ನಂತರ ಅದನ್ನ ಇಂಗ್ಲಿಷ್ ಒಳಗೆ ಹೇಳಿ ಪ್ರಾಕ್ಟೀಸ್ ಮಾಡ್ಸ್ಯಾರ ನಮ್ ಲೆಕ್ಚರ್ಸ್ ರೀ. ವೀಕ್ಷಕರೇ, ಇಲ್ಲಿವರೆಗೆ ಆ ವಿದ್ಯಾರ್ಥಿನಿ ವಿಚಾರವನ್ನ ಹಂಚಿಕೊಂಡು ಈ ಒಂದು ಬಹಳ ಸತ್ಯವಾಗಿರುವಂತಹ ಮಾತನ್ನ ಹೇಳಿದ್ರು. ವಿಶೇಷವಾಗಿ ವಿಜ್ಞಾನ ವಿಭಾಗಕ್ಕೆ ಸೈನ್ಸ್ ಮಾಡಬೇಕು ಅಂದ್ರೆ ಅವರು 8th, 9th, 10th ತರಗತಿಯಲ್ಲಿ ಇಂಗ್ಲಿಷ್ ದಲ್ಲಿ ಅವರು ಅಧ್ಯಯನ ಮಾಡಿರ್ಬೇಕು, ಇಂಗ್ಲಿಷ್ ಮೀಡಿಯಂ ಅಧ್ಯಯನ ಮಾಡಿರ್ಬೇಕು, ಈಜಿ ಆಗುತ್ತೆ ಅನ್ನುವಂಥದ್ದು. ಈ ಮಗು ಹೆಂಗಿದೆ ಅಂತಂದ್ರೆ 10ನೇ ವರ್ಗದವರೆಗೆ ಅವಳು ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥವ್ರು, ಸರಿಯಾದ. ಎಸ್, ಆ ಒಂದು ವಿದ್ಯಾರ್ಥಿಯ ಜೊತೆಗೆ ಮೆಸ್ ನಲ್ಲಿ ನಾನು 10ನೇ ತರಗತಿಯಲ್ಲಿ ಇರುವಾಗೂ ಸಹಿತವಾಗಿ ಬಹಳ ಒಂದು ವೀಕ್ ಇದೆ, ಅದರಲ್ಲಿ ಅಷ್ಟೊಂದು ಪರಿಪೂರ್ಣ ಜ್ಞಾನ ಇರಲಿಲ್ಲ. ಆದ್ರೂ ಸಹಿತವಾಗಿ ವಿಜ್ಞಾನವನ್ನು ತಗೊಂಡು ಫುಲ್ ಅಲ್ಲಿ ಎಲ್ಲ ಇಂಗ್ಲಿಷ್ ಇರುತ್ತೆ. ಬಟ್ ನಿಮಗೆ ಅವಾಗ ಅದೇ ಆಗಿರ್ಬೋದಾ PUC ಫಸ್ಟ್ ಇಯರ್ ಬಂದಾಗ? ನಾವ್ ಫಸ್ಟ್ 1 ವೀಕ್ ಕಾಲೇಜ್ ಬರ್ಲಾಕೆ ಅಂಜಿಕೆ ಬರ್ತೈತ್ರಿ. ಯಾಕೆ? ಲೆಕ್ಚರ್ಸ್ ಹೆಂಗಿರ್ತಾರ, ಅವ್ರು ಇಂಗ್ಲಿಷ್ದಾಗ ಮಾತಾಡಿದ್ರ ನಮ್ಗೆ ಇಂಗ್ಲಿಷ್ದಾಗ ಮಾತಾಡ್ಲಕ್ಕೂ ಬರ್ತಿದ್ವಲ್ರಿ. ಆದ್ರ ಅವ್ರು ನಮ್ಗೇನೋ ಹಂಗ ಇದು ಮಾಡ್ಲಿಲ್ರಿ. ನಮ್ ಕನ್ನಡ ಮೀಡಿಯಂದವ್ರಿಗೆ ಸೆಪ್ರೇಟ್ ಆಗಿ ಕೇರ್ ತೊಗೊಂಡ್ರಿ. ಅವ್ರು ನೀವು ಕನ್ನಡ ಮೀಡಿಯಂದವ್ರ ಅದೀರಿ, ನೀವು ಹಿಂದ್ ಉಳಿಲಕ್ ಹೋಗ್ಬೇಡ್ರಿ ಅಂತ ಹೇಳ್ರಿ. ನಾವು ಲಾಸ್ಟ್ ಕುಂದಿರ್ತಿದ್ವಿ ನಾವ್ ಅಂಜಿರಿ, ನಮಗ್ ಮುಂದಿನ ಡೆಸ್ಕಿ ಕುಂದಿರ್ಸ್ರಿ, ನಮಗ ಸೆಪ್ರೇಟ್ ಕೇರ್ ತೊಗೊಂಡ್ರಿ. ಅವ್ರು ನಮ್ಗ ತಿಳಿಲಿಲ್ಲ ಅಂದ್ರ ಲ್ಯಾಬಿಗೆ ಕರೆದು ವಾಪಸ್ ಕನ್ನಡದಾಗ ಹೇಳ್ಯಾರಿ ಅವ್ರು ನಮಗ್ರಿ ತಿಳಿತನರಿ. ನಮ್ ಫಸ್ಟ್ ಸೆಮ್ ತನ ಒಂದ್ ಸ್ವಲ್ಪ ತಿಳಿಲಿಲ್ರಿ, ಸೆಕೆಂಡ್ ಸೆಮಿಗೆ ಇಂಗ್ಲಿಷ್ದಾಗ ಹೇಳಿದ್ರ ಅರ್ಥ ಆಗ್ತಿತ್ರಿ. ಅದ್ ಹಂಗೆ ಅವ್ರ ಮುಂದೆ ಇಂಗ್ಲಿಷ್ದಾಗ ಸೆಕೆಂಡ್ ಇಯರ್ ಕಂಟಿನ್ಯೂ ಮಾಡಿದ್ರೆ ನಮ್ಗೆ ತಿಳಿತೈತ್ರಿ ಸರ್. ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ವಿಜ್ಞಾನ ವಿಭಾಗಕ್ಕೆ ಆಲ್ಮೋಸ್ಟ್ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಸಾಕಷ್ಟು ಹೆಚ್ಚಿಗೆ ಅವರೇ ಇದ್ದಾರೆ. ಒಂದು 4-5-6 ವಿದ್ಯಾರ್ಥಿಗಳನ್ನ ಇಲ್ಲಿ ಹೊರತುಪಡಿಸಿದ್ರು, ಒಂದು 2-3 ಮಂದಿ ವಿದ್ಯಾರ್ಥಿನಿಯರನ್ನ ಹೊರತುಪಡಿಸಿದ್ರು. ಉಳಿದವರೇ ಎಲ್ಲರೂ ಕನ್ನಡ ಮಾಧ್ಯಮದಲ್ಲಿ ಇರುವಂತಹ ವಿದ್ಯಾರ್ಥಿಗಳು. ಅವರು ಕನ್ನಡ ಮಾಧ್ಯಮದಲ್ಲಿ ಇದ್ರೂ ಸಹಿತವಾಗಿ ವಿಜ್ಞಾನವನ್ನು ಆಯ್ಕೆ ಮಾಡಿಕೊಂಡು ಟಾಪರ್ ಲಿಸ್ಟ್ ನಲ್ಲಿ ಬಂದಿದ್ದಾರೆ ಅಂತಂದ್ರೆ ಆ ಒಂದು ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಇರುವಂತಹ ಉಪನ್ಯಾಸಕರ ಇಲ್ಲಿ ಶ್ರಮ ಅನ್ನುವಂಥದ್ದು ಬಹಳ ಮುಖ್ಯ. ಯಾಕೆಂದ್ರೆ ಅದು ಎಲ್ಲ ಇಂಗ್ಲಿಷ್ ನಲ್ಲಿ ಇರುವಂತದ್ದು. ನಿಮಗೆ 2 ವೇದಲ್ಲಿ ಅಂದ್ರೆ ಕನ್ನಡ ಮಾಧ್ಯಮದಲ್ಲಿ, ಇಂಗ್ಲಿಷ್ ಮಾಧ್ಯಮದಲ್ಲಿ ಎರಡರಲ್ಲಿ ಅವ್ರು ಅದನ್ನ ಪಾಠ ಮಾಡ್ಬೇಕಾಗುತ್ತೆ. ಆ ಮಗು ಇಂಗ್ಲಿಷ್ ಬರಬೇಕು ಅಂತಂದ್ರೆ, ಯಾಕಂದ್ರೆ ಮೊದಲು ಅವಳಿಗೆ ಇಂಗ್ಲಿಷ್ ಅಂದ್ರೆ ಗೊತ್ತಿರಲ್ಲ. ಬಟ್ ಅವಳು ಕನ್ನಡ ಮಾಧ್ಯಮದಲ್ಲಿ ಇರುವಂತಗಳು ಕನ್ನಡದಲ್ಲಿ ಹೇಳ್ಕೊಂಡು ಅದನ್ನೇ ಇಂಗ್ಲಿಷ್ ನಲ್ಲಿ ಈ ರೀತಿಯಾಗಿ ಆಗುತ್ತೆ ಅನ್ನುವಂಥದ್ದು ಕೆಲವೊಂದು ದಿನಗಳವರೆಗೆ ನಿಮ್ ಜೊತೆಗೆ ಅವರು ಪಳಗಬೇಕಾಗತ್ತೆ. ಆ ದಿಶೆಯಲ್ಲಿ ನಮ್ಮ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಇರುವಂತಹ ಎಲ್ಲ ಶಿಕ್ಷಕರು ಆ ಕನ್ನಡ ಮಾಧ್ಯಮದಲ್ಲಿ ಇರುವಂತಹ ಮಗುವಿನ ಕಡೆ ವಿಶೇಷವಾಗಿ ಗಮನ ಹರಿಸಿ ಅವರಿಗೆ ಒಂದು ಅತ್ಯಧಿಕ ಅಂಕಗಳನ್ನ ತೆಗೆದುಕೊಳ್ಳಕ್ಕೆ ಸಪೋರ್ಟ್ ಅನ್ನುವಂಥದ್ದು ಒದಗಿಸಿಕೊಡ್ತಾ ಇದ್ದಾರೆ. ಹಾಗಾದ್ರೆ ಮುಂದೆ ಕನ್ನಡ ಮಾಧ್ಯಮದಲ್ಲಿ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಆಗಮಿಸಿದ್ರು ಈ ಒಂದು ಕ್ರಿಯೆ ಇಲ್ಲಿ ನಡೀತದ್ರಿ ಸರ್. ನಾ ಅವ್ರಿಗೆ 100% ಅವ್ರಿಗೆ ಇಲ್ಲೇ ಅಡ್ಮಿಷನ್ ಮಾಡ್ರಿ ಅಂತ ಹೇಳ್ತೇನ್ರಿ ಕನ್ನಡ ಮೀಡಿಯಂದವ್ರಿಗೆ. ಇವ್ರು ಬೇರೆ ಬೇರೆ ಕಾಲೇಜ್ಗ ಜಾಸ್ತಿ ಫೀ ತುಂಬಿ ಹಾಸ್ಟೆಲ್ಕ್ ನಿಂತು ಅವ್ರು ಹೇಳುದು ಇವ್ರ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅವ್ರು ಹೇಳುದು ಇವ್ರು ಕ್ಯಾಚ್ ಮಾಡ್ಕೋದಾಗಲ್ರಿ ಇಂಗ್ಲಿಷ್ ಒಳಗ್ರಿ. ಇಲ್ಲಿ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ನಾವು ಸಹಜ ತಿರುಗಾಡ 10th ಮುಗಿದ್ಬಳಕ ಸೈನ್ಸ್ ಮಾಡಿದ್ವಿ ಅಂತಂದಿರ್ತೀವಿ ಸರ್. ನಾವು ಕನ್ನಡ ಮಾಧ್ಯಮದಲ್ಲಿ 10th ಮುಗಿದ್ರಿ, ನಮ್ಗೆ ಸೈನ್ಸ್ ಆಗಲ್ಲ, ಹೈ ಅಲ್ಲ ಅಂತ ಹಿಂಗೆ ನಾವು ಕೇಳಿ ಬರ್ತಿರ್ತಾವ ಶಬ್ದಗಳು. ಬಟ್ ಅವ್ರಿಗೆ ನೀವು ಏನ್ ಹೇಳಬಹುದು? ಕೆಲವೊಂದು ಮಕ್ಕಳು ಸೈನ್ಸ್ ಮಾಡಂದ್ರ ಸರ್ ಆಲ್ರೆಡಿ ಡಿಫಿಕಲ್ಟ್ ಇರುತ್ತೆ, ನಮ್ ಕಡೆಯಿಂದ ಗೊತ್ತಾಗಲ್ರಿ, ಅದೆಲ್ಲ ಇಂಗ್ಲಿಷ್ ನಾಗ ಇರ್ತದ್ರಿ ಅಂತ ಹೇಳಿ ಆ ಮಕ್ಕಳು ಯಾವ್ದೋ ಇನ್ನಿತರ ಕೋರ್ಸ್ಗಳನ್ನ ಮಾಡ್ತಿರ್ತಾರೆ. ಬಟ್ ನೀನು ಕನ್ನಡ ಮಾಧ್ಯಮದಲ್ಲಿ ಬರುವಂತವ್ರು ಅದೇ ಮಾಧ್ಯಮದಲ್ಲಿ ಇಟ್ಕೊಂಡು ಸೈನ್ಸ್ ಅನ್ನ ತಗೊಂಡಿದ್ದು ಆ ಒಲ್ ಅಂತ ಅನ್ನುವಂತಹ ಏನೇ ಮಕ್ಕಳು ಅದಾವಲ್ಲ ಅವಕ್ಕೇನಾದ್ರೂ ಹೇಳ್ಬಹುದು? ಅವ್ರಿಗೆ ಫಸ್ಟ್ ತಗೋತನ ಹಂಗ ಅನಸ್ತೈತ್ರಿ, ತಗೊಂಡ್ ಬಳಕ ಸೈನ್ಸ್ ಅಷ್ಟು ಈಜಿನೇ ಯಾವ್ದು ಇಲ್ರಿ. ಆಕ್ಚುಲಿ ಕಾಮರ್ಸ್ ಆರ್ಟ್ಸ್ ಕಿಂತ ಸೈನ್ಸ್ ಈಸಿ ಐತೆ ಅನಸ್ತೈತ್ರಿ ನನಗೆ. ಎಷ್ಟು ವಿದ್ಯಾರ್ಥಿಗಳೇ ಏನು ಸಂದೇಶವನ್ನ ಕೊಡ್ತಾ ಇದ್ದಾರೆ ಅಂದ್ರೆ, ಸ್ವಲ್ಪ ವಿಜ್ಞಾನ ಅನ್ನುವಂಥದ್ದು ನೋಡ್ಲಿಕ್ಕಷ್ಟೇ ಮ್ಯಾಗ ಭಯ ಅನ್ನುವಂಥದ್ದು ಕಾಣಿಸುತ್ತೆ ನಿಮ್ಮ ದೃಷ್ಟಿಯಲ್ಲಿ. ಬಟ್ ಅದನ್ನು ತಗೊಂಡು ಕೆಲವು ದಿನಗಳವರೆಗೆ ಅದರಲ್ಲಿ ತೊಳೆದ್ರಿ ಅಂತಂದ್ರೆ ಈ ಕಾಮರ್ಸ್ ಮತ್ತು ಆರ್ಟ್ಸ್ ಗಿಂತಲೂ ಈಸಿ ಆಗಿರುವಂತಹ ಒಂದು ಕೋರ್ಸ್ ಯಾವುದು ಅಂದ್ರೆ ವಿಜ್ಞಾನ ವಿಭಾಗ ಅನ್ನುವಂಥದ್ದು. ಎಸ್, ಎಲ್ಲ ವಿದ್ಯಾರ್ಥಿನಿಯರು ತಮ್ಮ ಒಂದು ಅಭಿಪ್ರಾಯಗಳನ್ನ ಇಲ್ಲಿವರೆಗೆ ಹಂಚ್ಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ನಮ್ಮ ಓಂ ಬಸವ ನ್ಯೂಸ್ ಚಾನೆಲ್ ವತಿಯಿಂದ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ.